ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಆದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆಯಾ ಅನ್ನುವಂಥ ಚರ್ಚೆಗಳು, ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಆರಂಭದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕಂತಿನ ಮುಖಾಂತರ, ಇಲ್ಲ ಅಂತಂದರೆ ಮಂತ್ಲಿ ನಾವು ಫಲಾನುಭವಿಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಸರ್ಕಾರ ಮಾಡಿಕೊಂಡಿರುವಂಥ ದೊಡ್ಡ ಎಡವಟ್ಟು ಏನು ಅಂತ ಹೇಳಿದ್ರೆ, ಫೆಬ್ರವರಿ ಮತ್ತು ಮಾರ್ಚಿನ ಹಣ ಬಿಡುಗಡೆ ಆಗಿಲ್ಲ. ಬಹುಶಃ ಅದು ಯಾರಿಗೂ ಗೊತ್ತಿರಲಿಲ್ಲ. ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾದ ನಂತರ ಸರ್ಕಾರ ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತೆ. ಹೌದು, ನಮ್ಮಿಂದ ತಪ್ಪಾಗಿದೆ ಅಂತೇಳಿ. ಅಂದರೆ ಒಂದು ವೇಳೆ ಅಧಿವೇಶನದಲ್ಲಿ BJPಯವರು ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂದಾಜು 5,000 ಕೋಟಿ ಗುಳುಮಾಗ್ತಾ ಇತ್ತು. ಯಾರ ಪಾಲಾಗ್ತಾ ಇತ್ತು? ಎಲ್ಲಿ ಹೋಗ್ತಾ ಇತ್ತು 5,000 ಕೋಟಿ ಅನ್ನೋದು? ವಿಪಕ್ಷದಲ್ಲಿದ್ದು ಒಂದು ಒಳ್ಳೆ ಕೆಲಸ ಮಾಡ್ತು ಅಂತಂದರೆ BJP ಈ ಒಳ್ಳೆ ಕೆಲಸ ಅಂತೂ ಮಾಡಿದೆ. ಸೊ ಹಂಗಾಗಿ ಈ 2 ತಿಂಗಳ ಹಣ, ಈ ಫೆಬ್ರವರಿ ಮತ್ತು ಮಾರ್ಚ್ ಮಾತ್ರ ಹೇಳ್ತಾ ಇರೋದು. ಇನ್ನು ಸಾಕಷ್ಟು ಇದೆ, ಇನ್ನು ಎಷ್ಟು ತಿಂಗಳು ಬರಬೇಕು ಅದನ್ನು ಡಿಟೇಲ್ ಆಗಿ ಹೋಗ್ತೀವಿ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲಿ ಹೋಯಿತು ಅನ್ನೋದು ಎಲ್ಲದರ ಬಗ್ಗೆ ಸಹಜವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಅವರು, ಅಂದರೆ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ತಪ್ಪನ್ನು ಒಪ್ಕೊಳ್ತಾರಲ್ಲ, ಆವಾಗ ನ್ಯಾಯಾಂಗಕ್ಕೆ ನಾವು ಒಪ್ಪಿಗೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾರೆ. ಕೊನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಬರುತ್ತಾ ಇಲ್ಲವಂಥ ಚರ್ಚೆ. ಬಟ್ ಎಲ್ಲವನ್ನು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರ ದಿವಾಳಿಯತ್ತ ಸಾಗ್ತಾ ಇದೆಯಾ? ಯಾಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ? ತಡೆ ಆಗೋದಕ್ಕೆ ಕಾರಣ ಏನು? ಬೇಕಿತ್ತ ಗ್ಯಾರಂಟಿ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ಸೊ ಹಂಗಾಗಿ ಇನ್ನು ಎಷ್ಟು ತಿಂಗಳದ್ದು ಬಾಕಿ ಇದೆ? 2 ತಿಂಗಳದ್ದು ಬಿಡುಗಡೆ ಆಗತ್ತಿಲ್ಲ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಗೃಹಲಕ್ಷ್ಮಿ ಲೋಪವೇನು? ಗೃಹಲಕ್ಷ್ಮಿ ಯೋಜನೆಯ ಸದ್ದು ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಯಾವಾಗ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು BJP ಇದನ್ನು ಪ್ರಸ್ತಾಪ ಮಾಡುತ್ತಲ್ಲ, ಆವಾಗ ಅವರಿಗೂ ಗೊತ್ತಾಗತ್ತೆ ನಮ್ಮಿಂದ ಮಿಸ್ಟೇಕ್ ಆಗಿದೆ ಅನ್ನೋದು. ಸೊ ಹಂಗಾಗಿ 2 ತಿಂಗಳು, ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಒಂದು 2.5 ವರ್ಷಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ 30 ತಿಂಗಳ ಮೇಲೆ. ಒಂದು 3 ತಿಂಗಳ ಬಿಟ್ಟರೂ ಕೂಡ 27 ತಿಂಗಳದ್ದು ಪ್ರತಿ ತಿಂಗಳ 2,000 ರೂಪಾಯಿ ಬರಬೇಕು. ಅಂದರೆ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಆಲ್ 54,000 ರೂಪಾಯಿ ಜಮೆ ಆಗಬೇಕು. ಆಗಿದೆಯಾ ಅನ್ನೋದು ಈಗ ಚರ್ಚೆ ಇರುವಂಥದ್ದು. ಬೆಳಗಾವಿ ಅಧಿವೇಶನದಲ್ಲಿ ಗೃಹಲಕ್ಷ್ಮಿಯ ಸದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಪಕ್ಷ BJPಗೆ ಬ್ರಹ್ಮಾಸ್ತ್ರವಾಗಿರುವಂಥದ್ದು ಸರ್ಕಾರದ ನಡೆ. ಸೊ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಾಯಿತು ಅನ್ನುವಂಥ ಚರ್ಚೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರ ಇದುವರೆಗೂ ಕೂಡ ಸರ್ಕಾರ ಕೊಟ್ಟಿಲ್ಲ. ವಿಳಂಬಕ್ಕೆ ಕಾರಣ ಏನು? ತಾಂತ್ರಿಕ ತೊಂದರೆ ಅಂತ ಹೇಳಲಾಗ್ತಾ ಇದೆ, ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದು. ರಾಜ್ಯ ಸರ್ಕಾರದ ವಿರುದ್ಧ BJP ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಪ್ಪು ಮಾಹಿತಿ ನೀಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿಯ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಈಗ ಒಂದು 2-3 ತಿಂಗಳು ಮಾತ್ರ ಬರಬೇಕು ಅಂತ ಹೇಳಿದರು. ಬಟ್ ಹಂಗೆ ಬೀಳಲಿಲ್ಲ BJP ಅವರು. ಸೊ ಅಂದಾಜು 5,000 ಕೋಟಿ ಬಿಡುಗಡೆ ಆಗಬೇಕಾಗಿತ್ತು. ಅಂದರೆ ಈ 2 ತಿಂಗಳದ್ದು ಫೆಬ್ರವರಿ ಮತ್ತು ಮಾರ್ಚು 5,000 ಕೋಟಿ ಎಲ್ಲಿ ಹೋಯಿತು ಅನ್ನುವಂಥ ಯಕ್ಷ ಪ್ರಶ್ನೆ. ಈಗ ನ್ಯಾಯಾಂಗ ತನಿಖೆಗೆ ಈಗ BJP ಶಾಸಕರು ಆಗ್ರಹವನ್ನು ಮಾಡ್ತಿದ್ದಾರೆ. ಇದು ಎಲ್ಲಿಯ ತನಕ ತೆಗೆದುಕೊಂಡು ಹೋಗುತ್ತೆ ಗೊತ್ತಿಲ್ಲ. ಒಟ್ಟಲ್ಲಿ BJPಗೆ ಸಿಕ್ಕಿರುವಂಥ ಒಂದು ದೊಡ್ಡ ಅಸ್ತ್ರ ಇದು. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಕ್ಲಾರಿಟಿ ಮಾಡುತ್ತೆ, ಕ್ಲಾರಿಟಿ ಕೊಡುತ್ತೆ ಅನ್ನೋದು. ಫೆಬ್ರವರಿ ಮತ್ತು ಮಾರ್ಚು, ಆಮೇಲೆ ಇನ್ನೂ 3 ತಿಂಗಳು, ಟೋಟಲ್ 5ರಿಂದ 6 ತಿಂಗಳ ಅಮೌಂಟು ಬರಬೇಕು. ಡಿಲೇ ಆಗ್ತಾ ಇರೋದು ಯಾಕೆ? ಅದೇ ನಾಳೆ ಎಲೆಕ್ಷನ್ ಇದೆ ಅಂದರೆ ಇವತ್ತು ನೈಟ್ ಬಂದುಬಿಡುತ್ತೆ ಅಮೌಂಟು. ಅದು ಹೇಗೆ? ಸೊ ಹಂಗಾಗಿ ಎಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಎಲೆಕ್ಷನ್ ಇದ್ದಾಗ ಮಾತ್ರ ಬಿಡುಗಡೆ ಮಾಡಬೇಕು ಅಂತೇಳಿ ಆರಂಭದಲ್ಲಿ ಹೇಳಿದ್ದು ಮಂತ್ಲಿ, ಈಗ ಕಂತಿನ ಮುಖಾಂತರ ಕೊಡ್ತೀವಿ ಅನ್ನೋದು. ಆಮೇಲೆ ಅವರೇ ಹೇಳ್ತಾರೆ ಇದೇನು ಸಂಬಳನ ಮಂತ್ಲಿ ಕೊಡೋಕ್ಕೆ ಅಂಥೇಳಿ ಘೋಷಣೆ ಮಾಡಿದ್ದು ಅವರೇ, ಈಗ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರೋದು ಅವರೇ. ಸೊ ಹಂಗಾಗಿ ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ? ಸರ್ಕಾರ ದಿವಾಳಿಯತ್ತ ಸಾಗ್ತಾ ಇದೆಯಾ? ಏನಾಗ್ತಾ ಇದೆ? ಏನು ಕಾರಣಗಳೇನು? ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋದು. ಇನ್ನು ಗೃಹಲಕ್ಷ್ಮಿ ವಿಳಂಬಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋದರೆ, ಪ್ರಮುಖವಾಗಿ ಯಾಕೆ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಲಾನುಭವಿಗಳು 1,24 ಲಕ್ಷ ಜನರಿದ್ದಾರೆ. ವಾರ್ಷಿಕವಾಗಿ 54,000 ಕೋಟಿ ಬೇಕಾಗತ್ತೆ. ಅಂದರೆ ಯಾಕೆ ವಿಳಂಬ ಆಗ್ತಾ ಇದೆ? ಎಲ್ಲವನ್ನ ಅಮೌಂಟ್ ಕೊಡಬೇಕಲ್ವ. ಸೊ ಹಂಗಾಗಿ ತಾಂತ್ರಿಕ ಕಾರಣಗಳಿಂದ ಬಿಡುಗಡೆ ಆಗಿಲ್ಲ ಅನ್ನುವಂಥ ಅವರ ವಾದ. ತಾಂತ್ರಿಕ ದೋಷದಿಂದಾಗಿ. ಅದಾದ ನಂತರ ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು.
ತಾಂತ್ರಿಕ ಕಾರಣ. ಅದಾದ ನಂತರ ಬಜೆಟ್ನಲ್ಲಿ ಏನು ಮೀಸಲು ಇಟ್ಟಿದ್ದಾರಂತೆ, ಮೀಸಲು ಇಟ್ಟರೆ ಅದು ಆಟೋಮೆಟಿಕಲಿ ಅದು ಜಮೆ ಆಗಬೇಕು. ಬಟ್ ಯಾಕೆ ಈ ರೀತಿಯ ಪ್ರಶ್ನೆ? ಬಜೆಟಲ್ಲಿ ಮೀಸಲಿಟ್ಟಿರುವಂಥ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ ಅನ್ನೋದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣಕ್ಕೆ ಅಂದಾಜು 5,000 ಕೋಟಿ ಬೇಕಾಗತ್ತೆ. ಹಣಕಾಸು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಮಧ್ಯೆ ಸಹಜವಾಗಿ ಗೊಂದಲ ಇದೆ ಅನ್ನೋ ಥರ ಕಾಣ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರುವಂಥದ್ದು ಕೊಟ್ಟಿದ್ದೀವಿ ಅಂತೆ, ಆವಾಗ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ಇಲಾಖೆನೇ ನಮಗೆ ಕೊಟ್ಟಿಲ್ಲ ಅನ್ನೋದು. ಅಂದರೆ ಹೊಂದಾಣಿಕೆ ಇಲ್ವಾ ಅನ್ನುವಂಥ ಚರ್ಚೆ. ಯಾಕೆ ಗೊಂದಲ ಇದೆ ಅನ್ನೋದು. ಮೊದಲಿನ ನಿಯಮ ಬದಲಾವಣೆ ಮಾಡಿರುವಂಥದ್ದು ಹಣಕಾಸು ಇಲಾಖೆ, ಅದು ಕೂಡ ಗೊಂದಲ ಇರಬಹುದು. ಮೊದಲು ತಾವೇ ಹಣ ಹಾಕ್ತಿತ್ತು ಈ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ, ಬಟ್ ಈಗ ಎಲ್ಲವೂ ಕೂಡ ಇಲಾಖೆಯಿಂದ ಬರಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಅಂತೆ. ಸೊ ಹಂಗಾಗಿ ಈ ರೀತಿಯೂ ಕೂಡ. ಇನ್ನು ಇದಾದ ನಂತರ ಆಗಲೇ ಹೇಳಿದ ಹಾಗೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಹಣ ಬರ್ತಾ ಇತ್ತು ಆರಂಭದಲ್ಲಿ, ಆವಾಗ ಸಮಸ್ಯೆ ಇರಲಿಲ್ಲ. ಬಟ್ ಈಗ ಸಮಸ್ಯೆ ಆಗ್ತಾ ಇದೆ ಅನ್ನೋದು. ಇದಾದ ನಂತರ 2025ರ ಜಾನ್ವರಿಯಲ್ಲಿ ಹಣಕಾಸು ಇಲಾಖೆಯಿಂದ ಇದನ್ನು ಬದಲಾವಣೆಗೆ ತರಲಾಗತ್ತೆ. ಅಲ್ಲಿಂದ ಅಮೌಂಟ್ ಬಂದಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಾಲೂಕು ಪಂಚಾಯಿತಿ ಹೆಗಲಿಗೆ ಈಗ ಹಣ ವರ್ಗಾವಣೆಯ ಹೊಣೆ ನೀಡಲಾಗಿದೆ. ಅಲ್ಲಿ ಏನೇನು ನಡೀತಾ ಇದೆ, ಎಷ್ಟರ ಮಟ್ಟಿಗೆ ನಿಯತ್ತಾಗಿ ಅದನ್ನು ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಕುತೂಹಲ ಇರೋದು. ಮಾಹಿತಿ ಸಂಗ್ರಹಿಸಿ ಅದನ್ನು ಕೊಡುವಲ್ಲಿ ತಾಲೂಕು ಪಂಚಾಯಿತಿ ವಿಳಂಬ ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಈ ರೀತಿಯ ಕಾರಣಗಳು ಸಿಗ್ತಾ ಇರುವಂಥದ್ದು. ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಕೊಟ್ಟ ಮಾತಿನಂತೆ ಸರ್ಕಾರ ನಡ್ಕೊಳ್ಬೇಕಾಗತ್ತೆ. ಬಟ್ ಈ ರೀತಿ ಸಮಸ್ಯೆ ಇದೆ ಅಂಥೇಳಿ ಅದನ್ನು ಯಾರು ಕೂಡ ಸಹಿಸ್ಕೊಳ್ತಾರೆ? ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಫಲಾನುಭವಿ ವಿಜಯಲಕ್ಷ್ಮಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೇ ಗೃಹಿಣಿ ಆಗಿರುವಂಥ ಮಹಾಲಕ್ಷ್ಮಿ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹೋರಾಟಗಾರ್ತಿ ಪದ್ಮ ಅವರು, ಮೇಡಮ್ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ವಿಜಯಲಕ್ಷ್ಮಿ ಹತ್ರನೇ ಬರ್ತೀನಿ. ಮೇಡಮ್, ಬರ್ತಿದೆಯಾ ಮಂತ್ಲಿ ಅಮೌಂಟು? ಸರ್, ಇದು ಮಂತ್ಲಿ ಫಸ್ಟ್ ಆಫ್ ಆಲ್ ನಾವೇನು ಕೇಳಿಲ್ಲ, ಸರ್ಕಾರಕ್ಕೇನು ನಮ್ಗೆ 2,000 ರೂಪಾಯಿ ಬೇಕು ಅಂತ ಕೇಳಿಲ್ಲ. ಬಟ್ ಅವರಾಗೆ ಕೊಡ್ತಾ ಇದ್ದಾರೆ ಅಲ್ವಾ. ಇವಾಗ ಫಸ್ಟ್ ಏನಾಯಿತು, 3 ತಿಂಗಳು ಕರೆಕ್ಟಾಗಿ ಬಂತು ಅಮೌಂಟು. ಆಯಿತಾ? ಆರಂಭದಲ್ಲಿ ಹೌದು, ಫಸ್ಟಲ್ಲಿ ಹೊಸಬಿಸಿಯಲ್ಲಿ ಎಲ್ಲದೂ ಅಷ್ಟೇ ಅಲ್ವಾ. ಫಸ್ಟ್ ಚೆನ್ನಾಗಿ ಬಂತು. ಇವಾಗ 48 ಮಂತದ್ದು ಬರಬೇಕಲ್ವಾ. 3 ತಿಂಗಳು ಹೋದರೆ ಇನ್ನೆಲ್ಲಿ ಬರ್ತಾ ಇದೆ ಅಮೌಂಟು? ಎಲ್ಲಿ ಬರ್ತಾ ಇದೆ? ಯಾರಿಗೆ ಬರ್ತಾ ಇದೆ? ನಮಗಂತೂ ಸಿಗ್ತಾ ಇಲ್ಲ. ಎಷ್ಟು ತಿಂಗಳದು? ಅದೇ ಹೇಳ್ತಾ ಇದೆಯಲ್ಲ, 3 ತಿಂಗಳು ಕರೆಕ್ಟಾಗಿ ಬಂತು, ಇವಾಗ ಸ್ಟಾಪ್ ಆಗಿದೆ. ಎಲ್ಲ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ? ಯಾಕೆ ನಾವು ಕೇಳಿದ್ವಾ ಇವ್ರಿಗೆ ಕೊಡಿ ಅಂತ? ನಾವು ಕೇಳಿಲ್ಲ ಅಲ್ವಾ. ಇದನ್ನು ಯಾಕೆ ಆಸೆ ತೋರಿಸಿದ್ರು? ಹೆಣ್ಮಕ್ಳಿಗೆ ಯಾಕೆ ಆಸೆ ತೋರಿಸಿದ್? ಏನು ಉದ್ದೇಶದಿಂದ ಖುಷಿ ಇತ್ತಾ? 2,000 ಹಾಕಿದ್ರಲ್ಲ? ಅಲ್ಲ, ಇವಾಗ ಒಂದು ಮನೇಲಿ ಕುತ್ಕೊಳ್ಳೋ ಹೆಣ್ಮಕ್ಳಿಗೆ ಒಂದು 2,000 ರೂಪಾಯಿ ಕೈ ಸಿಕ್ತು ಅಂದ್ರೆ ಖುಷಿ ಆಗುತ್ತಾ? ಇಲ್ಲ, ಆಗುತ್ತೆ ತಾನೆ. ಇಂಥ ಹೆಣ್ಮಕ್ಳಿಗಾದ್ರೂ ಖುಷಿ ಆಗುತ್ತೆ. ಇವಾಗ ಕಷ್ಟಪಟ್ಟಿರೋ ದುಡ್ಡು ಬಂದಾಗೆ ನಾವು ಅಷ್ಟು ಖುಷಿ ಫ್ರೀಯಾಗಿ ಬರ್ತಾ ಇದೆ ಅಂದರೆ ಯಾರು ತಾನೇ ಬಿಡ್ತಾರೆ ಅಲ್ವಾ. ಇವಾಗ ನಮ್ಮ ದುಡ್ಡೇ ಬರ್ಬೋದು ಅದು, ಆದ್ರೂ ಖುಷಿ ಅನಿಸುತ್ತೆ. 6,000 ರೂಪಾಯಿ ಕೈ ಸಿಕ್ತು ಅಂದರೆ ಎಷ್ಟೊಂದು ಖುಷಿ. ಅದು ಇವಾಗ 48 ಮಂತ್ ಅಂದರೆ ಎಷ್ಟು? 48,000 ಆಗುತ್ತಲ್ವಾ. 48,000 ಬರುತ್ತೆ. ಅಷ್ಟೊಂದು ದುಡ್ಡು ಕೈಗೆ ಫ್ರೀಯಾಗಿ ಬರ್ತಾ ಇದೆ ಅಂದರೆ ಯಾವ ಹೆಣ್ಣಿಗೆ ಖುಷಿ ಆಗಲ್ಲ ಹೇಳಿ? ಖುಷಿ ಆಯಿತು. ಇವಾಗ ಸ್ಟಾಪ್ ಮಾಡಿದ್ದಾರೆ. ಕಾರಣ ಏನು? ಯಾವ ಜಿಲ್ಲೆಗೆ ಹೋಗ್ತಾ ಇದೆ ದುಡ್ಡೆಲ್ಲ? ಎಲ್ಲಿ ಹೋಗ್ತಾ ಇದೆ? ಅದು ಮಧ್ಯ ಹಣ ತಗೊಳ್ಳೋದಿರಲಿ, ತಗೊಳ್ಳೋ ಮಧ್ಯದಲ್ಲೂ ಇವಾಗ ಹಳ್ಳಿ ಕಡೆ ಎಲ್ಲ ನಾನು ಕೆಲವೊಂದು ಹೆಣ್ಮಕ್ಳನ್ನ ನಮಗೆ ಹೇಳ್ತಾರೆ, ಅವ್ರು ಅವುಗಳನ್ನು ಹೇಳ್ಕೊಳ್ತಾರೆ. ಸೊ ಆ ಅಮೌಂಟ್ ಬರ್ತಾ ಇದ್ರೂ 2,000 ರೂಪಾಯಿಲಿ ಪೋಸ್ಟ್ ಮ್ಯಾನಿಗೆ ಸಹ ಕೊಡಬೇಕು ಅನ್ನೋದೊಂದು ಮಾತು ನನ್ನ ಕಿವಿಗೆ ಬಿದ್ದಿದೆ. ಇದೆಲ್ಲ ಏನಿದು? ಯಾಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅನ್ನೋದು ನಮಗೆ ಬೇಕು ಇವಾಗ. ಮಹಾಲಕ್ಷ್ಮಿ ಮೇಡಮ್ ಅವರೇ, ಈಗ ಸರ್ಕಾರ ಹೇಳ್ತಾ ಇರೋ ಡಿಲೇ ಆಗುತ್ತೆ, ಬಟ್ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಒಪ್ತೀರಾ ಇದನ್ನು? ಖಂಡಿತ. ನೋಡಿ, ಫಸ್ಟು ಕರ್ನಾಟಕದಲ್ಲಿ ಗ್ಯಾರಂಟೀಸ್ ಅಂತ ಒಂದು ಕೊಟ್ಟಿದ್ದೆ ಎಲೆಕ್ಷನ್ ಟೈಮಲ್ಲಿ, ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ಅದು 5 ತಿಂಗಳು ಬಂದಿಲ್ಲ, 3 ತಿಂಗಳು ಬಂದಿಲ್ಲ, ಅವಾಗವಾಗ ಅಡೆತಡೆ ಆಗಿದೆ ಅಂತ. ಮೊದಲನೇದಾಗಿ ಇದರಲ್ಲಿ ಪ್ರಾಬ್ಲಮ್ ಆಗಿದ್ದು ನೀವೇ ಹೇಳ್ದಂಗೆ, ಮೊದಲು ಮಕ್ಕಳ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ಬರ್ತಿತ್ತು. ಅವಾಗ ಅವ್ರಿಗೊಂದು ಡೇಟಾ ಇತ್ತು, ಒಂದು ಕರೆಕ್ಟ್. ಈಗ ಬದಲಾವಣೆ ಆಗಿದೆ. ಯಾಕೆಂದರೆ ನಾವು ಅಂದ್ಕೊಂಡಂಗೆ ಇದು ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ದಂಗಲ್ಲ, ಅಥವಾ ವಾಟ್ಸಪ್ ಮೆಸೇಜ್ ಕಳಿಸ್ದಂಗಲ್ಲ, ನೋಡಿ ತಗೊಳ್ಳಿ ಕಳಿಸ್ಬಿಟ್ವಿ ಬಂದ್ಬಿಡ್ತು ಅನ್ನೋ ಥರ. ತಾಂತ್ರಿಕ ತೊಂದರೆ ಅಂತೂ ಕರೆಕ್ಟ್ ಆಗಿದೆ. ಯಾಕೆಂದರೆ ಹಣಕಾಸು ಡಿಪಾರ್ಟ್ಮೆಂಟ್ ಇರೋದು CM ಅವರ ಕೈಯಲ್ಲಿ,
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಲಿದೆ ಈಗ. ಸೊ ಆ ಒಂದು ತಾಂತ್ರಿಕ ದೋಷ ಈ ಒಂದು ಇದರಿಂದ ಅಲ್ಲಿಗೆ ಶಿಫ್ಟ್ ಆಗ್ಬೇಕಾದ್ರೆ ಹಲವಾರು ಕಾರಣಗಳಿರುತ್ತೆ, ತಾಂತ್ರಿಕ ದೋಷ ಇರುತ್ತೆ. ಈಗ ಇಷ್ಟು ತಿಂಗಳು ಪಡ್ಕೊಂಡ್ ಬಂದಿದೀವಿ, ಹೆಣ್ಮಕ್ಳೆಲ್ಲ ಇಷ್ಟು ತಿಂಗಳು ಆಸೆ ತೋರಿಸಿರೋದು ಕೊಟ್ಟು ಬರೀ ಆಸೆ ತೋರಿಸಿಲ್ಲ, ಕೊಟ್ಟಿದ್ದಾರೆ ಸಹ. ಅದರಿಂದ ಎಷ್ಟೋ ಜನ ಹೆಣ್ಮಕ್ಳದು ಭವಿಷ್ಯನೂ ಒಳ್ಳೇದಾಗಿದೆ. ಈಗ 3 ತಿಂಗಳು ತೊಂದರೆ ಆಗಿದೆ ಅನ್ನೋದು ಒಪ್ಕೊಳ್ಬೇಕಾಗಿರೋ ವಿಷಯನೇ. ಕೊಡ್ತೀವಿ, ಮೋಸ ಮಾಡ್ಬೇಕು ಅಂತಿದ್ರೆ ಈಗ ಬೇರೆ ಬೇರೆ ನಾವು ಹಗರಣಗಳು, ಇವರು ಇದನ್ನ ಹಗರಣ ಅಂತ ಬಿಂಬಿಸಕ್ ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಹಿಂದಿನ ಸರ್ಕಾರಗಳಲ್ಲಿ ಇದ್ದಿದ್ದ ಹಗರಣಗಳು ಇದಕ್ಕಿಂತ ದೊಡ್ಡದಾಗಿತ್ತು. ಸೊ ಇದು ಹಗರಣ ಅಲ್ಲ, ಹಂಗೆ ಕೊಡ್ಲೇಬಾರ್ದು ಅನ್ನೋಂಗ್ ಇದ್ದಿದ್ರೆ ಇದನ್ನ ಮುಚ್ಚಿಡ್ಬೋದಿತ್ತು. ಯಾಕೆ ಇಷ್ಟು ಈಸಿಯಾಗಿ ನಮ್ಮ ಜನಕ್ಕೆ ಗೊತ್ತಾಗೋ ರೀತಿ ಕರೆಕ್ಟ್ ಪ್ರತಿಪಕ್ಷದವರು ಧ್ವನಿ ಎತ್ತಿದ್ರೆ ಗೊತ್ತಾಯ್ತು, ಎಸ್ ಪ್ರತಿಪಕ್ಷ ಇರೋದೇ ಲೋಪದೋಷಗಳನ್ನ ಕಂಡಿಡ್ದು ಸರ್ಕಾರಕ್ಕೆ ಸರಿಯಾದ ದಾರಿಗೆ ನಡ್ಸಕ್ಕೆ ಪ್ರತಿಪಕ್ಷ ಇರೋದು. ವಿ ಶುಡ್ ಅಪ್ಲಾಸ್ ದೆಮ್. ಅವ್ರನ್ನ ನಿಜ ಒಳ್ಳೆ ಕೆಲಸ ಮಾಡಿದೀರಾ, ನೀವು ಪ್ರತಿಪಕ್ಷದಲ್ಲಿ ಇಟ್ಕೊಂಡು ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳಬೇಕು. ಹಂಗಂತ ಇದನ್ನೊಂದು ಹಗರಣ ಅಂತ ಬಿಂಬಿಸ್ಬೇಕು. ಹಗರಣ ಮಾಡೋರು ಇಷ್ಟು ಈಸಿಯಾಗಿ ನಿಮ್ಗೆ ಡೇಟಾ ಕೊಟ್ಬಿಡ್ತಾರ, ನಾವ್ ಇಷ್ಟು ತಿಂಗಳು ಕೊಟ್ಟಿಲ್ಲ, ಇಷ್ಟು ಸಾವಿರ ನಾವು ಕೊಟ್ಟಿಲ್ಲ ಜನಕ್ಕೆ ಅಂತ ಹಗರಣ ಮಾಡೋರು ಕೊಟ್ಬಿಡ್ತಾರೆ ಇಷ್ಟು ಈಸಿಯಾಗಿ ಡೇಟಾ. ಕರೆಕ್ಟ್, ತಾಂತ್ರಿಕ ದೋಷ ಆಗಿದೆ, ಅದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಸದನದಲ್ಲಿ ಎಲ್ಲಾರ ಮುಂದೆ. ಹೌದು, ನಮ್ಮಿಂದ ತಪ್ಪಾಗಿದೆ, ತೊಂದರೆ ಆಗಿದೆ, ವಿಳಂಬ ಆಗಿದೆ ಅಂತ ಒಪ್ಕೊಳ್ಳೋದು ಅಷ್ಟು ದೊಡ್ಡ ಮಾತಲ್ಲ, ಅಷ್ಟು ಸುಲಭದ ಮಾತಲ್ಲ. ಬಟ್ ಆದ್ರೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ಖಂಡಿತ ಜನಗಳ ಬಗ್ಗೆ ಕಾಳಜಿ ಇರೋದಕ್ಕೆ ಮತ್ತೆ ಆ ದುಡ್ಡು ಕೊಡ್ತಾರೆ ಅನ್ನೋ ಭರವಸೆ ಮೇಲೆನೆ ಒಪ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಎಸ್ ಪದ್ಮಾ ಮೇಡಮ್ ಅವ್ರ, ಈಗ ತಾಂತ್ರಿಕ ದೋಷದಿಂದ ಇದೆಲ್ಲ ಸಮಸ್ಯೆ ಅಂತ ಸರ್ಕಾರ ಒಪ್ಕೊಳ್ತಾ ಇದೆ, ಇದನ್ನ ನೀವು ಒಪ್ಕೊಳ್ತೀರಾ? ಇಲ್ಲ ಸರ್, ತಾಂತ್ರಿಕ ದೋಷದಿಂದ ಈ ಸಮಸ್ಯೆ ಉದ್ಭವಿಸೋದು ನಾವು ಒಪ್ಪೋದಿಲ್ಲ. ಮೇಡಮ್ ಅವ್ರು ಹೇಳ್ದಂಗೆ, ಯಾರೋ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ್ರು 3 ತಿಂಗಳು ಕರೆಕ್ಟಾಗಿ ಬಂತು ಅಂತ. ಅವರು ಒಂದು ಫಲಾನುಭವಿಗಳೇ. ನಾನು ಕೆಲವಾರು ಬಾರಿ ನಾನೇ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದ್ದೀನಿ. ನಾನು ತುಂಬ ಜನ ಲೈವಲ್ಲೇ ಮಾತಾಡ್ಸಿದ್ದೀನಿ. ನಾನು ಅವರಿಗೆ ಯಾವುದೇ ರೀತಿ ಅಮೌಂಟ್ ಬರ್ತಾ ಇರಲಿಲ್ಲ. ತುಂಬ ಸ್ಲಮ್ಮಲ್ಲಿ ಇರೋಂಥವ್ರೆ, ನಾವು ಬೇರೆ ಕಡೆ ಹೋಗೋದು ಬಿಡ, ಸ್ಲಮ್ಮಲ್ಲೇ ಕೆಲವರು ಅತಿಯಾಗಿ ಬಡವರು, ಗಾರೆ ಕೆಲಸ ಮಾಡೋರು ಮತ್ತು ಮನೆ ಕೆಲಸ ಮಾಡೋರು, ಕೂಲಿ ಮಾಡೋಂಥವ್ರಿಗೆ ನಾವೆಲ್ಲ ವಿಚಾರಣೆ ಮಾಡಿದ್ವಿ. ಈಗಲೂ ನಾನು ವಿಚಾರಣೆ ಮಾಡ್ಕೊಂಡೇ ಬಂದೆ ಯಾವ ರೀತಿ ಬರ್ತಾ ಇದೆ ಅಂತ. 3 ತಿಂಗಳಿಗೆ ಒಂದ್ಸರಿ 2,000 ಆಗ್ತಾರಂತೆ. ಮೊದಲು 2 ತಿಂಗಳದ್ದು ಗುಳಮು 3 ತಿಂಗಳಿಗೆ ಒಂದ್ಸರಿ ಈಗ ಜಸ್ಟ್ ನಾನು ಮಾತಾಡ್ಕೊಂಡೇ ಬಂದೆ, ಅವ್ರ ಹತ್ರ ಫಲಾನುಭವಿಗಳ ಹತ್ರನೇ ಮಾತಾಡ್ಕೊಂಡು ಬಂದೆ. ಆಗ್ತಾರೆ ಹಿಂಗೆ 3 ತಿಂಗಳಿಗೆ ಒಂದ್ಸರಿ 2,000 ಅಂದರೆ ಇನ್ನು 2 ತಿಂಗಳದ್ದು ಏನಾಯಿತು? ತಾಂತ್ರಿಕ ದೋಷ ಅಂತ ಹೇಳಿದ್ರು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಫಂಡ್ ಇತ್ತು, ನಮ್ಮ ಲಕ್ಷ್ಮೀ ಮೇಡಮ್ ಅವರು ಸರಾಗವಾಗಿ ಹರಿಸ್ತಾಯಿದ್ರು ಅಂತ ಹೇಳಿದ್ರು. ಕರೆಕ್ಟ್ 3 ತಿಂಗಳು ಬಂತು. ಆಮೇಲೂ ಅವ್ರ ಕೈಲಿ ಇತ್ತು, ಅವಾಗ ಯಾಕೆ ಬರಲಿಲ್ಲ? ಈಗ ತಾಂತ್ರಿಕ ದೋಷ ಯಾಕೆ ಇಲ್ಲಿಂದ ಈ ಇಲಾಖೆಯಿಂದ ಬೇರೆ ಇಲಾಖೆಗೆ ಯಾಕೆ ಕಳಿಸಿದ್ರಿ ಅಮೌಂಟು? ಯಾವ ಕಾರಣಕ್ಕೆ ಕಳಿಸಿದ್ರಿ? ಯಾಕೆ ಬದಲಾವಣೆ ಮಾಡಿದ್ರಿ? ಬದಲಾವಣೆ ಯಾಕೆ ಮಾಡಿದ್ರಿ? ಇಲ್ಲಿಂದ ಕರೆಕ್ಟಾಗಿ ಹೋಗ್ತಾ ಇತ್ತು ತಾನೇ, ಬದಲಾವಣೆ ಯಾಕೆ ಮಾಡಿದ್ರಿ? ಬದಲಾವಣೆ ಮಾಡಬಾರ್ದಾಗಿತ್ತು. ಇವಾಗ ಅದಕ್ಕೆ ಕೊಡಬೇಕು. ಅವರು ಏನಕ್ಕೋಸ್ಕರ ಹೋಯಿತು, ಯಾಕೋಸ್ಕರ ತಾಂತ್ರಿಕ ದೋಷ ಬರ್ತಾ ಇದೆ ಅಂತ ಅವರು ಉತ್ತರ ಕೊಡಬೇಕು ಅಲ್ವಾ? ಈಗ ಮಹಿಳೆಯರು ಪಾಪ ಈ ಗ್ಯಾರಂಟಿ ಯೋಜನೆಗಳಿಂದ ಓಟ್ ತಗೊಂಡ್ರು, CM ಆದರು, ಎಲ್ಲ ಅವರು ನೀಟಾಗಿ ಬರ್ತಾ ಇತ್ತು. ಸಡನ್ನಾಗಿ ಎಲ್ಲ ಆದಮೇಲೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಟಕ್ಕಂತ ಅದು ಒಂದು 5-6 ತಿಂಗಳು ಕೊಟ್ಬಿಟ್ಟು ಸ್ಲೋ ಮಾಡ್ಕೊಂಡು ಬಂದರು. ಇವಾಗ ಕಂಪ್ಲೀಟ್ ನಿಲ್ಲಿಸಿಬಿಟ್ಟಿದ್ದಾರೆ. ಹೌದು, ಅಂದರೆ ಇಲ್ಲ ಸ್ಟ್ರಾಟಜಿ ಅಂತ ಅನ್ಸುತ್ತಾ? ಎಲ್ಲ ಗಿಮಿಕ್ಕು, ಗಿಮಿಕ್ಕೆ ಚಲ್ಲಿ ಆಗಿದೆ. ಈಗ ಅವ್ರ ಕೈಯಿಂದೇನು ಕೊಡೋದಿಲ್ವಲ್ಲ, ನಮ್ಮ ಕೊಡ್ತಾರೆ. ಬಟ್ ತಾಂತ್ರಿಕ ದೋಷ ಅಂತ ಈಗ ಎತ್ತಿಡಿತಾ ಇದ್ದಾರೆ. ಹೆಂಗ್ ಕಳ್ಸಿದ್ರು ಅವ್ರು ಕರೆಕ್ಟಾಗಿ? ಫಸ್ಟ್ ಎಲ್ಲ ಹೆಂಗ್ ಕಳ್ಸಿದ್ರು ಅವರು? ಆಗ ತಾಂತ್ರಿಕ ದೋಷ, ಈಗ ತಾಂತ್ರಿಕ ದೋಷ ಇಲಾಖೆಯಿಂದ ಬೇರೆ ಕಡೆ ಹೋಯ್ತು. ಪ್ರಸ್ತಾಪ ಮಾಡಿದ್ದು 23 ತಿಂಗಳು ಬಂದಿದೆ, 2 ತಿಂಗಳು ಬಂದಿಲ್ಲ. ಇಲ್ಲ ಸರ್, ಅದು ನಾವು ಒಪ್ಪೋದಿಲ್ಲ. 23 ತಿಂಗಳು ಕರೆಕ್ಟಾಗಿ ಬಂದಿಲ್ಲ. ನನಗೆ ಹಿಂದೆ ಒಂದು 5-6 ತಿಂಗಳು ಹಿಂದೆನೂ ನಾನು ಯಾವುದೋ ಒಂದು ಚಾನೆಲ್ ಅವರು ಬಂದು ಅಲ್ಲಿ ಸರ್ವೆ ಮಾಡಿದಾಗ ಅಲ್ಲಿ ಖುದ್ದಾಗಿ ನಾವೇ ಸ್ಲಮ್ಮಲ್ಲಿ ಹೋಗಿ ಕೇಳಿದ್ವಿ ನಾವು. ಅವಾಗ ಅವ್ರು ಬಂದಿರಲಿಲ್ಲ. ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದೆ, ಗೌರಿ ಹಬ್ಬಕ್ಕೆ, ಈ ಥರ ಹಬ್ಬಗಳಲ್ಲಿ ಹಾಕಿದ್ದಾರೆ ಬೋನಸ್. ಹಬ್ಬಗಳೆಲ್ಲ ಹಾಕಿದ್ದಾರೆ. ಏನಕ್ಕಂದ್ರೆ ಅವ್ರ ಪಾಪ ದಿನಸಿ ತಗೊಳ್ಳಿ ಅಂತ, ಸೀರೆಗಳು ತಗೊಳ್ಳಿ, ಸೀರೆ ದಿನಸಿ ಏನೋ ತಗೊಳ್ಳಿ ಅಂತ ಹಾಕಿದ್ದಾರೆ. ಖಂಡಿತ ಅದು ಒಪ್ಕೊಳ್ತೀನಿ ನಾನು. ವಿಜಯಲಕ್ಷ್ಮಿ ಅವರೇ, ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಿತ್ತಾ ಬೇಡವಾ? ಸರಿ, ಇವಾಗ ಬೇಕೋ ಬೇಡ ಅನ್ನೋಕ್ಕಿಂತ ಇವಾಗ ಇದರಿಂದ ಏನು ಉಪಯೋಗ ಆಗಿದೆ ಅಂದರೆ, ಹಳ್ಳಿ ಕಡೆ ನಾವು ಈ ಸಿಟಿ ಕಡೆ 2,000 ರೂಪಾಯಿಗೇನು ಲೆಕ್ಕ ಇಲ್ಲ ಬಿಡಿ. ಇವಾಗ ಒಂದು ಹೋಟ್ಲಿಗೆ ಹೋದರೆ ಇಲ್ಲ ಒಂದು ಜ್ಯೂಸ್ ಅಂಗಡಿಗೆ ಹೋದರೆ ಎಲ್ಲ ಮುಗಿಸ್ಬರ್ತಾರೆ. ನಮ್ಮ ಹಳ್ಳಿ ಜನಕ್ಕೆ ಏನು ಅಂದರೆ 2,000 ರೂಪಾಯಿ ಸಿಕ್ತು ಅಂದರೆ ಅವ್ರದ್ದೊಂದು ಜೀವನನೇ ಆಗೋಗುತ್ತೆ.
ಹೌದು. ನಮ್ಮ ಹೆಣ್ಮಕ್ಳಿಗೆ ಈ 2,000 ರೂಪಾಯಿಂದ ಏಜ್ ಆದವರು ಇವತ್ತು ನಾನು ಬೆಳಗ್ಗೆ ನಮ್ಮ ಅತ್ತೆ ಅಕೌಂಟ್ ಚೆಕ್ ಮಾಡಿಬಿಟ್ಟು ಬನ್ರಿ ಅಂದರು. ಅವ್ರಿಗೆ ಒಂಥರ ಖುಷಿ. 2,000 ರೂಪಾಯಿ ಬರ್ತದೆ. ಹಳ್ಳಿಯಲ್ಲಿ ಬೆಳೆದವರು, ನಾವು ಹಳ್ಳಿ ಜನನೇ, ಹಳ್ಳಿಯಲ್ಲಿ ಬೆಳೆದವರು 2,000 ರೂಪಾಯಿ ಬೆಲೆ ಹಳ್ಳಿಯಲ್ಲಿ ಬೆಳೆದವ್ರಿಗೆ ಗೊತ್ತಿರುತ್ತೆ. ಅದು ಆ 2,000 ರೂಪಾಯಿ ಬರೋದ್ರಿಂದ ನಮ್ಗೆ ಎಷ್ಟೊಂದು ಯೂಸ್ ಆಗುತ್ತೆ ಅನ್ನೋದು ನಮ್ಮ ಹಳ್ಳಿ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಅದರಿಂದ ತುಂಬ ಉಪಯೋಗನೂ ಇದೆ, ಹೆಣ್ಮಕ್ಳಿಗೆ ತುಂಬ ಉಪಯೋಗ ಯೂಸ್ ಆಗಿದೆ. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಒಂದೇ ಸಲ ತೊಗೊಳ್ಳಲ್ಲ, 5 ತಿಂಗಳು 6 ತಿಂಗಳು ಕೂಡಿಟ್ಬಿಟ್ಟು ಒಂದೇ ಸಲ ತೊಗೊಂಡು ಅದನ್ನ ಇನ್ನೇನಕ್ಕೋ ಒಂದು ಯೂಸ್ ಮಾಡ್ತಾರೆ. ಅನುಕೂಲ ಇದೆ, ಅದನ್ನ ಡಿಲೇ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಖಂಡಿತ ಡಿಲೇ ಮಾಡಬೇಡಿ. ಯಾಕಂದರೆ ಗೌರ್ಮೆಂಟಿಂದ ಈಗ ಅನೌನ್ಸ್ ಮಾಡಿದ್ದೀರಾ, ಫ್ರೀ ಕೊಡ್ತಾ ಇದ್ದಾರೆ 2,000 ರೂಪಾಯಿ. ಯಾಕೆ ನಿಲ್ಲಿಸ್ತಾ ಇದ್ದೀರಾ? ನಿಲ್ಲಿಸ್ಬೇಡಿ, ಉಪಯೋಗ ಇದೆ ಹೆಣ್ಮಕ್ಳಿಗೆ. ಇದರಿಂದ ಖಂಡಿತ ಉಪಯೋಗ ಇದೆ. ಅವ್ರ ಮಕ್ಕಳು ಸ್ಕೂಲ್ ಫೀಸು ಅಥವಾ ಅವ್ರದ್ದು ಏನೋ ಮನೆಗೆ ಒಂದು ಚಿಕ್ಕದೊಂದು ಖರ್ಚಿಗೆ ಮಾಡ್ಕೊಳ್ತಾರೆ. ಇವಾಗ ವಾರಕ್ಕೊಂದು ಸಂತೆ ನಮ್ಮ ಹಳ್ಳಿ ಕಡೆ, ಈ ದುಡ್ಡನ್ನ ಇಟ್ಕೊಂಡು ಅವ್ರು ಒಂದು ಸಂತೆ ಮಾಡ್ತಾರೆ. 1 ತಿಂಗಳು ಸಾಮಾನು ಬರುತ್ತೆ ಅವ್ರಿಗೆ, ತರಕಾರಿಗಳು. ಉಪಯೋಗ ಇದೆ ಸರ್ ಇದರಿಂದ. ನಿಲ್ಲಿಸ್ಬೇಡಿ, ದಯವಿಟ್ಟು ನಿಲ್ಲಿಸ್ಬೇಡಿ. ನೀವು ಆಗ್ಲೇ ಹೇಳಿದ್ರಿ ಯಾರಿಗೆ ಬೇಕಾಗಿತ್ತು ಗ್ಯಾರಂಟಿ ಅಂತ. ನಾವು ಕೇಳಿರ್ಲಿಲ್ವಲ್ಲ, ನಾವು ಫಸ್ಟ್ ಕೇಳಿರ್ಲಿಲ್ಲ. ಕೊಡ್ಲಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇದ್ದೀವಿ. 5 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಹೌದು, ನಾವು ಇವಾಗ ನೀವು ಆಸೆ ತೋರಿಸಿದ್ಕೆ ನಮಗೆ ಏನೋ ಒಂದು ಬರ್ತಾ ಇದೆ ಅನ್ನೋದೊಂದು ಅದಕ್ಕೆ ಡಿಪೆಂಡ್ ಆಗಿದ್ದಾರೆ ಹೆಣ್ಮಕ್ಳು ಅಲ್ವಾ. ಇದು ಬಂದಿಲ್ಲ ಅಂದಿದ್ರೆ ಯಾರು ಡಿಪೆಂಡ್ ಆಗ್ತಿದ್ರು? ಅವ್ರ ಜೀವನ ಹೆಂಗೋ ಅವ್ರದ್ದು ನಡ್ಕೊಂಡು ಹೋಗ್ತಾ ಇತ್ತು ಅಲ್ವಾ. ನೀವು ಕೊಡ್ತೀನಿ ಅಂದಿದ್ದಕ್ಕೆ ತಾನೇ ಹೆಣ್ಮಕ್ಳು ಅದ್ರ ಭರವಸೆ ಮೇಲೆ ಏನೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಎಸ್ ಮಹಾಲಕ್ಷ್ಮಿ ಮೇಡಮ್ ಅವರೀಗ 2,000 ಕೊಟ್ಟು ಉಳಿದಿರುವಂಥ ಎಲ್ಲ ರೇಟ್ಗಳು ಜಾಸ್ತಿ ಆದರೆ ತರಕಾರಿಯಿಂದ ಹಿಡಿದು ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗಿದೆ. ಅಂದರೆ ಕೊಟ್ಟು ಕಿತ್ಕೊಳ್ಳೋದಲ್ಲ ಅಂತ ಅನಿಸಲ್ವಾ ನಿಮಗೆ ಇದು? ನೋಡಿ, ರೇಟ್ ಜಾಸ್ತಿ ಆಗಿರೋದಕ್ಕೂ 2,000 ಮಹಿಳೆಯರಿಗೆ ಕೊಡ್ತಿರೋದಕ್ಕೂ ಸಂಬಂಧ ಇಲ್ಲ. ಖಂಡಿತ ಈ 2,000 ಕೊಡ್ತಿರೋದು ಯಾವ ಮಹಿಳೆಯರಿಗೆಲ್ಲ ಈ 2,000 ಉಪಯೋಗ ಆಗ್ತಿದೆ ಅಂತ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಒಂದು ಸರ್ವೆ ಪ್ರಕಾರ ಈ 2,000 ರೂಪಾಯಿ ಕೊಡ್ತಿರೋದ್ರಿಂದ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆಯಲ್ಲಿ ಬರುವಂಥ ಸಾರಿಗೆ ಫ್ರೀ ಬಸ್ ಪಾಸ್ ಇರ್ಬೋದು, ಇದರಿಂದ ನಮ್ಮ ಕರ್ನಾಟಕದಲ್ಲಿ ಕೆಲಸಕ್ಕೆ ಹೋಗೋ ಹೆಣ್ಣುಮಕ್ಳು ಪ್ರೊಫೆಷನಲ್ ಇದು ಜಾಸ್ತಿ ಆಗಿದೆ, ಕೆಲಸದ ಅವ್ರದ್ದು ಇದು ಜಾಸ್ತಿ ಆಗಿದೆ. ಅದನ್ನ ನಾವು ನೋಡ್ಬೋದಲ್ಲ. ನಾವು ತರಕಾರಿ ಜಾಸ್ತಿ ಆಯಿತು, ಅಕ್ಕಿ ಜಾಸ್ತಿ ಆಯಿತು, ಅವೆಲ್ಲನೂ ನಾವು ಅದನ್ನ ನೋಡೋಕೆ ಹೋದ್ರೆ ಹೆಣ್ಣು ಮಕ್ಕಳು ಅವ್ರದ್ದು ಫ್ರೀಡಮ್ ಇದು ಜಾಸ್ತಿ ಆಗಿದೆ, ಕೆಲಸ ಮಾಡೋದು ಜಾಸ್ತಿ ಆಗಿದೆ, ಕೆಲ್ಸಕ್ಕೆ ಹೋಗೋ ಹೆಣ್ಣು ಮಕ್ಕಳು ಜಾಸ್ತಿ ಆಗಿದ್ದಾರೆ. ನಮ್ಗೆ ಅದು ಮುಖ್ಯನಾ? ಇವತ್ತು ಹೆಣ್ಮಕ್ಳು ನಾವು ಎಷ್ಟೋ ಜನ ಹೆಣ್ಮಕ್ಳು ಇವ್ರು ಹೇಳಿದಂಗೆ ಹಳ್ಳಿಗಳಲ್ಲಿರೋ ಹೆಣ್ಮಕ್ಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ನಾವು ನೋಡ್ದಂಗೆ ಕನಕಪುರದಲ್ಲಿ ಸುತ್ತಲೂ ಬ್ಯಾಂಗ್ಳೂರ್ ಸುತ್ತಲೂ ಇರೋದು ಕನಕಪುರ, ಕೋಲಾರ, ತುಮಕೂರು, ಈ ಕಡೆ ನಮ್ಮ ಆನೇಕಲ್ಲು, ಈ ಕಡೆ ತಾಲೂಕಿಂದ ಎಷ್ಟೋ ಜನ ಹೆಣ್ಮಕ್ಳು ಡಿಗ್ರಿ ಮುಗಿಸಿರ್ತಾರೆ, ಆದ್ರೆ ಕೆಲ್ಸಕ್ಕೆ ಬರ್ತಿರಲ್ಲ. ಯಾಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ಬಸ್ ಪಾಸ್ ಮಾಡಿಸ್ಬೇಕಾಗುತ್ತೆ, ಅದಕ್ಕೂ ಅನುಕೂಲ ಇರಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು 2,000 ರೂಪಾಯಿ ತಗೊಂಡು ಕೆಲ್ಸಕ್ಕೆ ಬಂದು ಮತ್ತೆ ಫ್ರೀ ಬಸ್ಸಲ್ಲಿ ಓಡಾಡ್ತಿರೋದಕ್ಕೆ ಎಷ್ಟೋ ಅನುಕೂಲ ಇದೆ. ಕರೆಕ್ಟ್ ನೋಡಿ, ಯಾವುದೇ ಒಂದು ಸ್ಕೀಮ್ ಅಲ್ಲೂ ನಿಮ್ಗೆ 100% ನಿಮ್ಗೆಲ್ಲ ಬೆನಿಫಿಟ್ ಸಿಕ್ಬಿಡುತ್ತೆ ಅನ್ನೋಂಗಿಲ್ಲ. ಆದ್ರೆ ನಮ್ಗೆ ಲಾಂಗ್ ಟರ್ಮ್ ಬೆನಿಫಿಟ್ ಯಾವ್ದ್ರಿಂದ ಸಿಗುತ್ತೆ, ನಮ್ಮ ಜೀವನಕ್ಕೆ ಏನು ಉಪಯೋಗ ಆಗುತ್ತೆ ಇದರಿಂದ ಅಂತ ನೋಡ್ಬೇಕಾಗುತ್ತೆ. ನೀವು ತರಕಾರಿಗೆ ಬೆಲೆ ಜಾಸ್ತಿ ಆಯ್ತು, ಅಕ್ಕಿ ಬೆಲೆ, ಸಕ್ಕರೆ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ನೋಡಿ, ನಾವು ಅಕ್ಕಿ ಬೆಲೆ 5 ರೂಪಾಯಿ ಇದ್ದಾಗ್ಲೂ ಜನ ತಿಂತಾ ಇದ್ರು. ಇವತ್ತು ಅಕ್ಕಿ ಬೆಲೆ 70 ರೂಪಾಯಿ ಆದಾಗ್ಲೂ ಜನ ಯಾಕೆಂದ್ರೆ ಜನದ ಒಂದು ಇದು ಏನಿದೆ, ರೆವಿನ್ಯೂ ಅರ್ನಿಂಗ್ ಕೆಪಾಸಿಟಿ ಏನಿದೆ ಜಾಸ್ತಿ ಆಗ್ತಿದೆ. ಸೊ ಅರ್ನಿಂಗ್ ಕೆಪಾಸಿಟಿ ವುಮೆನ್ದು ಜಾಸ್ತಿ ಆಗ್ತಿದೆ. ಇದರಿಂದ 2,000 ರೂಪಾಯಿ ಕೊಟ್ಟಿರೋದ್ರಿಂದ ಆಡ್ ಆನ್ ಸಿಗ್ತಿದೆ ಅವ್ರಿಗೆ. ಬರೀ 2,000 ರೂಪಾಯಿ ಅಲ್ಲ, ಹಂಗೆಲ್ಲ ನಾವು ಲೆಕ್ಕ ಹಾಕಕ್ ಹೋದ್ರೆ ಹೆಣ್ಮಕ್ಳಿಗೆ ಅಟ್ ಪ್ರೆಸೆಂಟ್ 2,000 ರೂಪಾಯಿ ಜೊತೆ ಒಂದು ಬಸ್ ಫ್ರೀ ಆಗಿದೆ. ಬಸ್ ಫ್ರೀ ಆಗಿರೋ ಜೊತೆಗೆ ಅವ್ರದ್ದು ಕರೆಂಟ್, ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಕರೆಂಟ್ ಉಳಿಸ್ತಾ ಇದ್ದಾರೆ. ಸೊ ಆ ಎಲ್ಲಾ ಉಳಿತಾಯ ನೋಡಿದಾಗ ಈಗ ಎಷ್ಟೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮನೇಲಿ ಕೂತಿರ್ತಾರೆ. ಹಂಗೆ ನಮಗೆ ಬಸ್ ಏನ್ ಪ್ರಯೋಜನ ಅಂತ ಕೇಳ್ತಾರ ಅವರು? ಖಂಡಿತ ಕೇಳಲ್ಲ. ಅವ್ರಿಗೂ ಬಸ್ ಅನುಕೂಲ ಇದೆ. ಆದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಕೊಡ್ತಿರೋ ಎಲ್ಲಾ ಯೋಜನೆಗಳನ್ನು ಎಲ್ಲ ಇದನ್ನು ಸಕಾರವಾಗಿ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಂದಾದ ನಂತರ ಸಂಬಂಧ ಹೊಡೆದೋಗ್ತಾ ಇದೆ ಅನ್ನೋ ಇವೆಲ್ಲ ನೋಡಿ ಒಂಥರ ಸಣ್ಣತನದ ಒಂದು ಲೋವರ್ ಇದಕ್ಕೆ ಇಳಿಸುವಂತ ಒಂದು ಮಾತುಗಳು ಅಪೋಸಿಷನ್ ಆಡುವಂತವ್ರು. ಹಂಗಾದ್ರೆ ಸಂಬಂಧಗಳು ಹಾಳಾಗ್ಬಿಟ್ಟಿದೆ ಅಂದಿದ ತಕ್ಷಣ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇವ್ರು ಯಾಕೆ ಅನೌನ್ಸ್ ಮಾಡಿದ್ರು? ಬೇರೆ ಸ್ಟೇಟ್ ಅಲ್ಲಿ ಇವ್ರು ಯಾಕೆ ಕೊಡ್ಬೇಕಿತ್ತು? ಮತ್ತೆ ಫ್ರೀ ಬಸ್ ಗೊತ್ತಾಯ್ತಲ್ಲ, ಕರ್ನಾಟಕ ಅಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿದ ತಕ್ಷಣ ಸಂಬಂಧಗಳು ಹಾಳಾಗ್ತಿದೆ, ಫ್ರೀ ಬಸ್ ಕೊಟ್ಟ ತಕ್ಷಣ ಅಂತ ಸ್ಪ್ರೆಡ್ ಮಾಡಿದ್ರಲ್ಲ. ಮತ್ತೆ ಇವ್ರ ಸಂಬಂಧಗಳು ಹಾಳಾಗ್ಲಿ ಅಂತ ಇವ್ರು ಬೇರೆ ಸ್ಟೇಟ್ ಗಳವ್ರು ಕೊಟ್ರ? ನಮ್ಮ ಸ್ಟೇಟ್ ಅಲ್ಲೂ ಸಂಬಂಧಗಳು ಹಾಳಾಗ್ಬಿಡ್ಲಿ ಅಂತ ಕೊಟ್ರ? ಅವೆಲ್ಲ ನೋಡಿ, ನಾವು ಏನೇ ಒಂದು ಯಾವುದೇ ಒಂದು ಸ್ಕೀಮು, ನಮ್ಮ ದೇಶ ಏನು ಆಫ್ರಿಕಾ ಅಲ್ಲ ಅಥವಾ ಬೇರೆ ಉಗಾಂಡ ಅಲ್ಲ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವುದೇ ಒಂದು ಸ್ಕೀಮು, ಯಾವುದೇ ಒಂದು ಗ್ಯಾರಂಟಿ ಜನಗಳಿಗೋಸ್ಕರ ತಲುಪ್ತಾ ಇದೆ ಅಂದ್ರೆ
ಅದು ಹಿಂದಿಂದ ಏನೆಲ್ಲ ಲಾಭಗಳಿದೆ, ಅದು ಹಿಂದಿಂದ ಏನೆಲ್ಲ ಲಾಸ್ಗಳಿದೆ ಅಂತ ಯೋಚನೆ ಮಾಡಿ ಒಂದಷ್ಟು ಎಕನಾಮಿಸ್ಟ್ಗಳು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಅದನ್ನ ಕೊಡುವಂಥದ್ದು. ಸುಮ್ನೆ ಈಗ ವೋಟ್ ಬ್ಯಾಂಕ್ ಅಂತ ಮಾತಾಡ್ತಾರೆ. ಕರೆಕ್ಟ್, ವೋಟ್ ಬ್ಯಾಂಕ್ ಒಪ್ಕೊಳ್ಳೋಣ, ವೋಟ್ ಬ್ಯಾಂಕ್, ಬಟ್ ಅದರಿಂದ ಜನಕ್ಕೇನು ಉಪಯೋಗ ಆಗ್ತಿದೆ ಅದು ಮುಖ್ಯ ಅಲ್ವಾ? ಸರಿ, ಇವತ್ತೇನೋ ವೋಟ್ ತಗೊಂಡು 5 ವರ್ಷ ನಾವು ಕೂತ್ಕೊಂಡ್ಬಿಡ್ತೀವಿ, ಆಮೇಲೆ ಈ ಸ್ಕೀಮ್ಗಳನ್ನೆಲ್ಲಾನು ಇವ್ರು ತೆಗ್ದಾಕ್ಬಿಡ್ತಾರ, ಬೇರೆ ಸರ್ಕಾರ ಬಂದವರು ತೆಗ್ದಾಕ್ಬೇಕಲ್ವಾ? ತೆಗ್ದಾಕಲ್ಲ, ಯಾರು ತೆಗ್ದಾಕಲ್ಲ. ಯಾಕೆ ಅಂತಂದ್ರೆ ಜನಕ್ಕೆ ಉಪಯೋಗ ಇದೆ. ಅದರಿಂದ ಉಪಯೋಗ ಆಗಿರೋದ್ರಿಂದನೇ ಇವತ್ತು ಕರೆಕ್ಟ್ ಫ್ರಸ್ಟ್ರೇಷನ್ ಆಗುತ್ತೆ. ನಾವು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿಲ್ಲ, 1-2-3 ತಿಂಗಳು ಬಂದಿಲ್ಲ ಅಂದಾಗ ಖಂಡಿತ ಫ್ರಸ್ಟ್ರೇಷನ್ ಆಗುತ್ತೆ, ಅದ್ರಲ್ಲಿ ಬೇರೆ ಮಾತಿಲ್ಲ. ಬಟ್ ಆದ್ರೆ ಆ ಫ್ರಸ್ಟ್ರೇಷನ್ ನ ದ್ವೇಷವಾಗಿ ಇನ್ನೊಬ್ಬರ ಮೇಲೆ ಟೀಕೆ ಪ್ರಹಾರಗಳು ಮಾಡೋ ರೀತಿಯಲ್ಲಿ ಮಾಡಬಾರ್ದು. ಯಾಕೆಂದ್ರೆ ಹಗರಣಗಳು ಅಂತ ಕರೀತಾರಲ್ಲ, ಹಗರಣಗಳಲ್ಲಿ ಇದೊಂದು ಹಗರಣ ಆಗಕ್ಕೆ ಬಿಡಬಾರ್ದು ನಾವು. ಇದು ಹಗರಣ ಖಂಡಿತ ಅಲ್ಲ, ತಾಂತ್ರಿಕ ದೋಷ ಅಂತ ನಾನು ಈಗಲೂ ವಾದ ಮಾಡ್ತೀನಿ. ಹಗರಣ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಫೆಬ್ರವರಿ ಮಾರ್ಚ್ 2 ತಿಂಗಳ ಅಂದಾಜು 5,000 ಕೋಟಿ ಒಂದೇ ವೇಳೆ ಬಿಜೆಪಿ ಅಧಿವೇಶನದಲ್ಲಿ ಒಂದೇ ವೇಳೆ ಪ್ರಸ್ತಾವ ಮಾಡಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇತ್ತು? ಒಂದ್ ನಿಮಿಷ, ಹಗರಣ ಮಾಡ್ಲೇಬೇಕು ಅಂತಂದ್ರೆ ಈಗ 1 ತಿಂಗಳು 2 ತಿಂಗಳಲ್ಲಿ ಹಗರಣ ಮಾಡಕ್ ಆಗಲ್ಲ. ಹಗರಣ ಮಾಡ್ಲೇಬೇಕು ಅಂತ ಪ್ಲಾನ್ ಇದ್ದಿದ್ರೆ ಈ ತರ ಡೇಟಾ ಏನ್ ಅವೈಲೇಬಲ್ ಏನು ಕೊಡ್ತಿದ್ರು? ನಿಮ್ಗೆ ನಮ್ಗೆ ಡೇಟಾ ಸಿಗೋಂಗೆ ಆಯ್ತು, ಪ್ರತಿಪಕ್ಷದವ್ರಿಗೆನೆ ನಾವು ಡೇಟಾ ಸಿಗೋಂಗೆ ಯಾಕೆ ಮಾಡ್ತಿದ್ರು? ಏನಕ್ಕೆ ಡೇಟಾ ಸಿಗ್ಬೇಕಿತ್ತು ಅವ್ರಿಗೆ? ಹಗರಣನೇ ಮಾಡ್ಬೇಕು ಅಂತಂದಿದ್ರೆ ಮುಚ್ಚಿಟ್ ಮಾಡ್ಬೋದಿತ್ತು. ಯಾಕೆ ಸದನದಲ್ಲಿ ಬಂದು ಈಗ ಆ ಡೇಟಾ ಸಿಕ್ಕಿದೆ, ಒಬ್ಬರಿಗೆ ಸ್ವರೂಪ್ ಅವ್ರಿಗೆ ಆ ಡೇಟಾ ಸಿಕ್ಕಿದೆ ಅಂತ ಮುಚ್ಚು ಪ್ರಯತ್ನ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು ಎಲ್ಲ ಕ್ಲಿಯರ್ ಮಾಡಿದೀವಿ ಅಂತ. ಇಲ್ಲ, ಡೇಟಾ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮಿಂದ ತಪ್ಪಾಗಿದೆ ಅಂತ. ಹೌದು, ಹಂಗೆ ಹಗರಣ ಅಷ್ಟು 1000 ಕೋಟಿ ಹಗರಣ ನಾವು ನೋಡಿದೀವಲ್ಲ ಬೇರೆ ಬೇರೆ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಹೋದ ಸರ್ಕಾರ ಅವಧಿಯಲ್ಲಿ ಒಂದು ಬೋವಿ ನಿಗಮದ ಒಂದು ಹಗರಣ ನಡೆದಿದೆ ಆಯ್ತಾ. ಇವತ್ತವರೆಗೂ ಅದ್ರದ್ದು, ಅದು ಬೇರೆ ಹಿಂದಿನ ಸರ್ಕಾರ ಇದ್ದಿದ್ದು, ಇವತ್ತವರೆಗೂ ಅದ್ರದ್ದು ಎಲ್ಲೂ ಪ್ರೂಫೇ ಸಿಕ್ತಿಲ್ಲ. ಹಗರಣ ಮಾಡೋದು ಅಂದ್ರೆ ಅದು ನಿಮ್ಗೆ ಎಲ್ಲೂ 1 ಇಂಚು ಪ್ರೂಫ್ ಸಿಕ್ದಿರಾ, ನಿಮ್ಗೆ ಎಲ್ಲೂ ಏನು ಗೊತ್ತಾಗ್ದಿರಾ, ಯಾರನ್ನ ಹಿಡಿಬೇಕು, ಯಾರನ್ನ ಕೇಳಬೇಕು, ಯಾರನ್ನ ಮಾಡ್ಬೇಕು ಅಂತಾನೋ ಅವ್ರಿಗೇನು ಗೊತ್ತಿರಲ್ಲ. ಹಗರಣ ಮಾಡಿ ಪ್ಲಾನ್ ಮಾಡಿ ಹಗರಣ ಮಾಡೋದು ಅಂದ್ರೆ ಯಾರೇ ಬಂದು ಏನೇ ತಲೆ ಕೆಡ್ಸ್ಕೊಂಡು ಅಲ್ಲಿ ಎಷ್ಟೋ ವರ್ಷಾನುಗಟ್ಲೆ ಪ್ರೂಫ್ ಸಿಗ್ದಿರಂಗೆ ಮಾಡೋದು ಹಗರಣ. ಇದು ಹಗರಣ ಅಲ್ಲ, ಇದು ಅಜಾಗರೂಕತೆ ಮತ್ತೆ ಎಲ್ಲೋ ತಾಂತ್ರಿಕ ದೋಷ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಅವ್ರದ್ದೊಂದು ಜವಾಬ್ದಾರಿ ಶಿಫ್ಟ್ ಆಗ್ಬೇಕಾದ್ರೆ ಅಲ್ಲಿ ಆಗಿರುವಂತ ಒಂದಷ್ಟು ತಾಂತ್ರಿಕ ದೋಷಗಳು ಅಷ್ಟು ಮಾತ್ರನೇ. ಇದನ್ನ ಹಗರಣ ಅಂತ ಬಿಂಬಿಸೋದು ಖಂಡಿತ ಬೇಡ. ಯಾಕೆಂದ್ರೆ ಇದರಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಿದೆ. ಹೆಣ್ಮಕ್ಳು ಇದರಿಂದ ತುಂಬಾ ಸ್ವಾವಲಂಬನೆ ಬದುಕ್ತಾ ಇದ್ದಾರೆ. ಇದಕ್ಕೊಂದು ಕಪ್ಪು ಪಟ್ಟಿ ಕಟ್ಟೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಪದ್ಮಾ ಮೇಡಮ್ ಅವ್ರ, ಈಗ ಒಂದು ವೇಳೆ ಮೊನ್ನೆ ಅಧಿವೇಶನದಲ್ಲಿ ಬಿಜೆಪಿ ಏನಾದ್ರು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ 5,000 ಕೋಟಿ ಲೆಕ್ಕ ತಪ್ಪಿತ್ತಲ್ವಾ? ಖಂಡಿತ ಸರ್, ಖಂಡಿತ ಅವರು ಪ್ರಶ್ನೆ ಮಾಡಿಲ್ಲ ಅಂದರೆ 5 ಕೋಟಿ ಸಾವಿರ. ಯಾಕಂದ್ರೆ ಮಹಿಳೆಯರಂತೂ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇನ್ನೊಂದು ಮೇಡಮ್ ಅವರು ಸಮೇತ ಅದು ತಾಂತ್ರಿಕ ದೋಷ ಆಗಿದೆ ಅಂದ್ಬಿಟ್ಟು ಅವರು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ. ಅವರು ಅದರ ಬಗ್ಗೆ 2 ಮಾತಿಲ್ಲ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಅವರು ಮುಂದಿನ ಇದರಲ್ಲಿ ನೋಡಿಕೊಂಡು ಮಾಡಬೇಕಾಗತ್ತೆ. ಅದು ಎಲ್ಲಿಂದ ತಾಂತ್ರಿಕ ದೋಷ ಎಲ್ಲಾಗಿದೆ ಅಂದ್ಬಿಟ್ಟು ಅವ್ರು ಮಾಡಬೇಕಾಗತ್ತೆ. ಹೀಗಾಗಿ ಅವರು ಪಾಪ ಒಂದೊಂದು ಇದರಲ್ಲೇ ಸದನದಲ್ಲೇ ಅವ್ರು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ. ಅವ್ರದ್ದು ತಪ್ಪಾಗಿರೋದಕ್ಕೆ ಅವ್ರು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ. ಎಲ್ಲಿ ತಾಂತ್ರಿಕ ದೋಷ ಅವ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಎಲ್ಲಿ ಅಧಿಕಾರಿಗಳು ಏನು ಮಾಡಿದಾರೋ ಗೊತ್ತಿಲ್ಲ. ಗೊತ್ತಿದೆಯಾ ಗೊತ್ತಿಲ್ಲ ಅನ್ನೋದಕ್ಕಿಂತ ಸಂಪೂರ್ಣ ಮಾಹಿತಿ ಇರಲಿಲ್ವಾ ಅಂತ ನಮಗೇನು ಹಂಗೆ ಅನ್ನಿಸ್ತಾ ಇದೆ. ತಾಂತ್ರಿಕ ದೋಷ ಅಂತ ಹೇಳಿದಾಗ ಅವ್ರಿಗೆ ಇಲ್ಲಿ ಸದನಕ್ಕೆ ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಮಾಹಿತಿ ಇರಲಿಲ್ಲ ಅಂತ ಅನಿಸುತ್ತೆ. ಒಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಕೊಡಬೇಕಿತ್ತು ಯಾವ ರೀತಿ ತಾಂತ್ರಿಕ ದೋಷ ಆಗಿದೆ ಅಂತ. ಅವರು ಸದನದಲ್ಲಿ ತಪ್ಪೊಪ್ಪಿಗೆ ಒಪ್ಕೊಂಡಿರೋದು ನೋಡಿದ್ರೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂತ ಅನಿಸುತ್ತಾ ಇದೆ. ಮೇಡಮ್, ನೀವು ಹೋರಾಟಗಾರರಾಗಿರೋದ್ರಿಂದಾಗಿ ಸೊ ಪಬ್ಲಿಕಲ್ಲಿ ಗೊತ್ತಿರುತ್ತೆ ಅಂದರೆ ಈ ಯೋಜನೆ ಬೇಕಾ ಬೇಡವಾ ಅಂತೇಳಿ ಏನು ಹೇಳ್ತಿದ್ದಾರೆ ಮಹಿಳೆ? ಸರ್, ಇಲ್ಲಿ ಇನ್ನೊಂದೇನು ಗೊತ್ತಾ, ತುಂಬ ಬಡವರಿಗೆ, ತುಂಬ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಇದು ಸಂತೋಷ ತಂದಿರೋದು. ಇದು ಈಗ ಅವರು ಏನು ಕೊಟ್ಟಿದ್ದು 2,000 ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ಸಂತೋಷ ತಂದಿರೋ ವಿಷಯನೇ. ಏನಕ್ಕೆ ತುಂಬ ಜನ ಏನು ನಾನು ನೋಡ್ತಾ ಇದ್ದೀನಿ ಮೀಡಿಯಾದಲ್ಲೆಲ್ಲ, ಫ್ರಿಜ್ ತೊಗೊಂಡೆ, ಇನ್ನೇನೇನೋ ತೊಗೊಂಡೆ, ಅವ್ರ ಮನೆಗೆ ಫ್ರಿಜ್ ಇರಲಿಲ್ಲ, ಅವ್ರಿಗೆ ಇ ಎಮ್ ಐಲಿ ಫ್ರಿಜ್ ತೊಗೊಂಡು ಈ ದುಡ್ಡು ಅಲ್ಲಿ ಕಳಿಸ್ತಾಯಿದ್ರು. ಇ ಎಮ್ ಐ ಇವರೇನು ಗೃಹಲಕ್ಷ್ಮಿ ದುಡ್ಡು ಏನು ಆಗ್ತಾಯಿದ್ರು 2,000 ರೂಪಾಯಿ ಅವರು ಏನು ಇ ಎಮ್ ಐ ಕಟ್ಕೊಂಡು ಏನೋ ಮಾಡ್ಕೊಂಡು ಏನೋ ತೊಗೊಂಡೆ ಅಂತ ಏನೇನೋ ಬರ್ತಾಯಿತ್ತು, ಟಿ ವಿಯಲ್ಲಿ ನೋಡಿದ್ದೀನಿ ನಾನು. ಹಾಗಾಗಿ ಕೆಲವ್ರಿಗೆ ಒಳ್ಳೆಯದೇ ಆಗಿದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಎಷ್ಟೋ ಮಹಿಳೆಯರಿಗೆ, ನಮ್ಮ ಹಳ್ಳಿ ಜನಕ್ಕೆ, ಅವ್ರ ಮನೇಲಿ ಕೂತ್ಕೊಂಡು ಕೂಲಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಒಳ್ಳೇದಾಗಿದೆ. ಆದರೆ ಕಂಟಿನ್ಯೂ ಆಗಿ ಹಾಕಿ, ಯಾಕೆ ಇದ್ಬಿಡ್ತೀರಾ? ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಅವ್ರಿಗೂ ಸಂತೋಷ ಆಗುತ್ತಲ್ವ, ಅದು ನಾವು ಕೇಳೋದು. ಯಾಕೆ ಆಗ್ತಿಲ್ಲ?
ಅದೇ ತಾಂತ್ರಿಕ ದೋಷ ಹೇಳ್ತಿದಾರಲ್ಲ. ತಾಂತ್ರಿಕ ಆರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಹೆಂಗ ತಾಂತ್ರಿಕ ದೋಷ ಇರುತ್ತೆ? ಈಗ ಇವ್ರು ಹೇಳಿದ್ದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಅವರು ಇದ್ದಾಗ ಕರೆಕ್ಟಾಗಿ ನಡೀತಾ ಇತ್ತು ಅಂತ, ಅವ್ರು ಇನ್ನೊಂದು ಇಲಾಖೆ ಕೊಟ್ಟಾಗ ತಾಂತ್ರಿಕ ದೋಷ ಆಯ್ತು ಅಂತ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅದೇ ಇದನ್ನ ಅಲ್ಲಿ ಕೊಡ್ಬೇಕಾಗಿತ್ತು ಅಲ್ವಾ? ಇವ್ರು ಅಲ್ಲಿ ಸೆಂಟ್ರಲ್ ಏನಾಗಿದೆ ಅಂತ ಅವರು ಸರಿ ಮಾಡಬೇಕಾಗಿರೋದು, ಏನೋ ನಮ್ಮ ಮೇಡಮ್ ಅವರು ಸರಿ ಮಾಡಿಸ್ಕೋಬೇಕು ಅದನ್ನ. ಅಲ್ಲಿ ಏನು ತಾಂತ್ರಿಕ ದೋಷ ಆಗಿದ್ರೆ ಅವರೇ ನೋಡಬೇಕು, ನೋಡಿ ಅವರೇನೆ ಎಲ್ಲ ಪ್ರತಿ ಏನೀಗ ಉಳಿದೋಗಿದೆ ಅಮೌಂಟು ಅವರು ಹಾಕೋ ಇದು ಮಾಡಬೇಕು. ಏನು 2 ತಿಂಗಳು 3 ತಿಂಗಳು ಹೇಳ್ತಾ ಇದ್ದಾರೆ, ಹಾಕೋ ಅಮೌಂಟು ರೆಡಿ ಮಾಡಬೇಕು ಅವರು ಅಷ್ಟೇ. ಈಗ ನೆಕ್ಸ್ಟು ಯಾವುದು ಹಬ್ಬ ಬರುತ್ತೆ, ಆ ಹಬ್ಬಕ್ಕೆ ಅಷ್ಟಿಗೆ ಅವ್ರಿಗೆಲ್ಲ ಹೋದರೆ ಇನ್ನೂ ಖುಷಿ ಪಡ್ತಾರೆ. ಸರ್, ವಿಜಯಲಕ್ಷ್ಮಿ ಅವರೀಗ ಮಹಿಳೆಯರಿಗೆ ಈ ರೀತಿಯಾಗಿ ನೇರವಾಗಿ 2,000 ರೂಪಾಯಿ ಹಾಕೋದಕ್ಕಿಂತ ಮಹಿಳೆಯರಿಗೆ ಒಂದು ಉದ್ಯೋಗ ಕಲ್ಪಿಸಿಕೊಟ್ರೆ ಅದು ಒಳ್ಳೇದಾಗಲ್ವಾ? ನೀವು 2,000 ಹಾಕಿ ಮನೇಲಿ ಇರಿ, 2,000ರಿಂದನೇ ಜೀವನ ಮಾಡಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಮಹಿಳೆಯರಿಗೆ ಇದೊಂಥರ ದಾರಿ ತಪ್ಪಿಸಿರೋ ಥರ ಇದೆ. ಫಸ್ಟಿಂದ ಕೊಟ್ಟಿರೋದು ಯೋಜನೆ ದಾರಿ ತಪ್ಪಿಸಿರೋ ಥರ ಇದೆ. ಸೊ ಇದನ್ನೇ ಒಂದು ಯಾವುದೋ ಒಂದು ಮನೇಲಿರೋ ಮಹಿಳೆ ಮಾತಾಡೋಣ. ಕಾಲರ್ಸ್ ಇದ್ದಾರೆ. ಹಲೋ 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 ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಹೋತ್ನಳ್ಳಿಯಿಂದ ರೀ, ಶಿಗ್ಗಾಂವ್ ತಾಲೂಕು ಹೋತ್ನಳ್ಳಿ ರೀ ನಾವು. 2,000 ಬರ್ತಿದೆಯಾ? ಬರ್ತಿತ್ರಿ ತಿಂಗಳ. ಈಗ ಯಾಕೆ ಬಂದು ಈ ತಿಂಗಳು ಬಂದಿಲ್ರಿ ನಮ್ಗೆ. ಈ ತಿಂಗಳು 2ನೇ ತಾರೀಕಿಗೆ ಹಾಕಿದ್ರಲ್ಲ, ಅದ್ ಬಂದಿಲ್ರಿ ನಮ್ಗೆ. ಅಲ್ಲ, ಬಾಕಿ ಎಷ್ಟಿದೆ? ಎಷ್ಟು ತಿಂಗಳದ್ದು ಬರ್ಬೇಕೀಗ? ಈಗ ಅಪ್ಪಟಿನ 2 ತಿಂಗಳು ಬರ್ಬೇಕಾಗಿತ್ರಿ, ಮತ್ ಈ ತಿಂಗಳದು ಬಂದಿಲ್ರಿ. ಈ ತಿಂಗಳಲ್ಲ, ಇನ್ನ ಈ ತಿಂಗಳ ಮುಗ್ದಿಲ್ಲ. ಬಂದೈತಲ್ರಿ, 2ನೇ ತಾರೀಕಿಗೆ ಹಾಕಿರಲ್ರಿ, ಬಂದೈತೆ ಅರ್ಧ ಮಂದಿಗೆ. ಮತ್ ನಮಗೆ ಯಾಕೆ ಬಂದಿಲ್ರಿ? ಅವು ಹಾಕಿದ ಒಟ್ಟಿಗೆ ಹಾಕ್ಬೇಕ್ರಿ ಅವನ್ನೇ. ಬರ್ತಾ ಇಲ್ಲ ಅದು ಈ ಥರ. ಅಂದ್ರೆ 2.5 ವರ್ಷದಿಂದ ಕಂಟಿನ್ಯೂ ಬರ್ತಾ ಇದೆಯಾ? ಕಂಟಿನ್ಯೂ ಬಂದಿತ್ರಿ. ನಡ್ರಾಕ್ 2-3 ತಿಂಗಳು ಬಂದಿಲ್ರಿ ಅದು ಕಂಟಿನ್ಯೂ. ಮತ್ ಇಪ್ಪತ್ತು ಬಂದಿಲ್ರಿ, ಈ ತಿಂಗಳು ಬಂದಿಲ್ರಿ ಅದು. ಜಗ್ಗ ಮಂದಿ ಬಂದಿಲ್ರಿ ಇಲ್ಲಿ ಈ ತಿಂಗಳ. ಏನ್ ಮಾಡ್ತಾ ಇದ್ರಿ? ಮಂತ್ಲಿ 2,000 ಬರುತ್ತಲ್ಲ, ಎಲ್ಲೆಲ್ಲಿ ಬಳಸ್ತಾ ಇದ್ರಿ ಅದನ್ನ? ಕೇಳಿಸ್ತಿದ್ಯಾ? ಅದೇ ಈಗ ಮಂತ್ಲಿ ತಿಂಗಳ 2,000 ಬರ್ತಿದೆಯಲ್ಲ, ಅದನ್ನ ಎಲ್ಲಿ ಬಳಸ್ಕೊಂಡ್ರಿ ಅಂತ, ಏನ್ ಮಾಡಿದ್ರಿ ಆ ಅಮೌಂಟ್ ಅನ್ನ? ಆಲ್ಮೋಸ್ಟ್ ಅಲ್ಲ ಅಂದ್ರೆ ಒಂದು 50,000 ಮೇಲೆ ಬಂದಿರ್ಬೇಕು ನಿಮ್ಗೆ. ಬಂದಿಲ್ಲ 50,000 ಮೇಲೆ ಎಲ್ಲಿ ಬಂದೈತ್ರಿ ನಮ್ಗೆ? ಅಷ್ಟು ಬಂದಿಲ್ರಿ. ಅಲ್ಲಲ್ಲ, ಟೋಟಲ್ ಹೇಳ್ತಾ ಇರೋದು ಸರ್ಕಾರ ಬಂದಾಗಿನಿಂದ 48,000 ಆಗುತ್ತೆ. 48,000 ಆಗುತ್ತೆ ಟೋಟಲ್. ನಾವಿಲ್ರಿ, ಅವು 1 ತಿಂಗಳು ಹಾಕ್ತಿರಿ, 1-2 ತಿಂಗಳು ಬರಂಗಿಲ್ರಿ, 1 ತಿಂಗಳು ಹಾಕ್ತಿರಿ, 2 ತಿಂಗಳು ಬರಂಗಿಲ್ರಿ. ಅಲ್ಲ, ಈಗ ಈ ತರ ಡಿಲೇ ಮಾಡ್ತಿದಾರಲ್ಲ, ನಿಮ್ಗೆ ಬೇಕಾ ಗ್ಯಾರಂಟಿ? ಕಂಟಿನ್ಯೂ ಆಗ್ಬೇಕಾ ಬೇಡವಾ? ಈಗ ಕಂಟಿನ್ಯೂ ಬೇಕ್ರಿ ನಮ್ಗೆ. ಬೇಡ ಅಂತ ಹೆಂಗೆ ಹೇಳಕತ್ರಿ? ಬೇಕ್ರಿ. ನಮ್ಮ ಹಳ್ಳಿ ಜನ ನಾವು ಅದ್ರಿಂದ ಪಂಚಾನ ಮಾಡ್ಕೊಂತ ಹೋಗ್ರಿ ನಾವು. ನೀವೇನ್ ಹಾಕದೇ ಬಿಟ್ಬಿಟ್ರಲ್ರಿ ಈಗ. ಹಂಗೆ ಒಟ್ನಲ್ಲಿ ಅನುಕೂಲ ಆಗ್ತಾ ಇದೆ. ಅನುಕೂಲ ಆಕತ್ರಿ, ಹಾಕಿದ್ರ ಅನುಕೂಲ ಆಗಿ ಆಕತ್ರಿ. ಮತ್ ಹಿಂಗ ಅರ್ಧ ಮಂದಿಗೆ ಹಾಕದ, ಅರ್ಧ ಮಂದಿಗೆ ಬಿಟ್ರ ಅನುಕೂಲ ಹೆಂಗ ಆಕತ್ರಿ ಅದು? ಬರುತ್ತೆ ಬಿಡಿ. ನೆಕ್ಸ್ಟ್ ನ್ಯೂ ಇಯರ್ ಬರ್ತಿದೆಯಲ್ಲ, ನ್ಯೂ ಇಯರ್ಗೆ ಹಾಕ್ತಾರೆ. ಮತ್ತೊಬ್ರು ಇದ್ದಾರೆ. ಹಲೋ ಹಲೋ ರೀ, ನಾವು ಹುಬ್ಳಿಲಿಂದ ಮಾತಾಡೋದು, ಗೋಕುಲ್ ರೋಡ್ಲಿಂದ. ನಮ್ದು ವಯಸ್ಸಾಗೈತಿ, ಬರ್ವಲ್ರಿ. ನಮ್ದು ಪಿಂಚಣಿ ಎಷ್ಟು ಹೋದ್ರಿ ರೊಕ್ಕ? ನಾವು 3 ತಿಂಗಳ ದಿನ ಹೇಳಿ ಅಮ್ಮ. ನಮ್ದು ಬಂದಿಲ್ರಿ ರೊಕ್ಕ. ಸಿಕ್ಕಿಲ್ಲ ಅಂತ ಇದೆ ನೋಡಿ. 3 ತಿಂಗಳದ್ದು ಬರಬೇಕು. ಅಲ್ಲ, ವಾಯ್ಸ್ ಸರಿಯಾಗಿ ಕೇಳಿಸಲಿಲ್ಲ. ಇನ್ನ 3 ತಿಂಗಳದ್ದು ಬಾಕಿ ಇದೆಯಾ? ಹೌದ್ರಿ, ಶಾಂತವ ಅರಟಾಳ. ನಮ್ಮನ್ಯಾಗೂ ಯಾರು ಇಲ್ರಿ. 3 ತಿಂಗಳದ್ದು ಬಾಕಿ ಉಳಿಸ್ಕೊಂಡಿದಾರಂತೆ. ನಿಮ್ಗೆ ಏನ್ ಅನ್ಸುತ್ತೆ? ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ಕೊಡ್ತಾ ಇದ್ರು, ಈಗ ಇದ್ದಕ್ಕಿದ್ದಾಗೆ 3 ತಿಂಗಳದಿಲ್ಲ, ಈಗ ಮತ್ತೆ 1 ತಿಂಗಳದ್ದು ಹಾಕ್ತಾರೆ, ಮತ್ತೆ 3 ತಿಂಗಳ ಮುಂದಕ್ಕೆ ಹಾಕ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ ಹಿಂಗಾದ್ರೆ? ಹಿಂಗಾದ್ರೆ ನಮ್ಮಂತ ವಯಸ್ಸಾದವ್ರಿಗೆ ಏನ್ ತಿನ್ಬೇಕ್ರಿ? ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಮ್ಮ ಮನ್ಯಾಗ ನನಗ ಭಿಕ್ಷಾ ಬೇಡ್ಕೊಂಡು ತಿನ್ನಾಕಿ ನನಗೂ ಏನಿಲ್ಲ, ಯಾರಿಲ್ಲ, ಮನಿ ಇಲ್ಲ, ಮನಿ ಇಲ್ಲ. ಒಂದ್ ಮನ್ಯಾಗ ಬಾಡಿಗೆ ಇಟ್ಕೊಂಡ ಕೂತೇನ್ರಿ. ರೊಕ್ಕ ಭಿಕ್ಷಾ ಬೇಡ್ಕ್ಯಾಸ್ ಬಾಡಿಗೆ ಕಟ್ಕೋತೇನಿ, ತಿನ್ನಾಕ್ ಬರೋದಿಲ್ಲ. ಅದ ಒಂದಿಟ್ಟು ಅನುಕೂಲ ಆಗ್ತೈತ್ರಿ ನನಗೂ. ಅದೇ ಪಿಂಚಣಿ ಒಟ್ಟ ಅಂದ್ರೆ 800 ರೂಪಾಯಿ ಪಿಂಚಣಿ ಬರ್ತೈತಿ. ಅದಟ್ಟು ಕೂಡಿ ನಾನು ಆಗ್ತೈತಿ ಅಂದ್ರೆ ಅದು ಹಿಂಗ ಬಿಟ್ಬಿಟ್ಟ ಬರ್ತೈತ್ರಿ ನಂದು. ಹ್ಞೂನ್ರಿ.
ಏನಾದರೂ ಮಾತಾಡೋದಿದೆಯಾ ಮೇಡಮ್? ನೀವ ಏನ್ ಮಾಡ್ತೀರಿ ಮಾಡ್ರಿಪ್ಪ, ನಮಗೂ ಪುಣ್ಯ ಕಟ್ಕೋರಿ ಒಟ್ಟು. ಏನ್ ಪಾಪ 3 ತಿಂಗಳಿಂದ ಆಗ್ತೀವಿ ಅಂತ ಇದ್ದಾರೆ, ಆಗ್ತಾರೆ. ಅದೇ ಈಗ ಗ್ಯಾರಂಟಿ ಎಂತವ್ರು ಬೇಕು ಅಂದ್ರೆ ಕಾಲ್ ಮಾಡಿದ್ರಲ್ಲ ಒಬ್ರು ಇದ್ದಂತವ್ರಿಗೆ. ಇಲ್ಲ ಅಂದ ಅವಶ್ಯಕತೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಇದೆ ಮಾತನಾಡಿ. ಅವ್ರಿಗೆ. ನಮ್ಮ ಹಳ್ಳಿ ಜನ ಮುಗ್ದ್ರು, ಯಾಕಂದ್ರೆ ಇದು 2,000 ರೂಪಾಯಿ ಎಲ್ಲ ನಂಬ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಲ್ಲ ಅಂತೆ, ವಯಸ್ಸಾಗಿದೆ, ಮತ್ತೆ ಮನೆ ಬಾಡಿಗೆ ಕಟ್ಕೋಬೇಕು, ನನಗೆ ಇದು ಮಕ್ಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಏನು ಅವ್ರಿಗೆ ಸ್ಟಾಪ್ ಆಗಿದೆ 3 ತಿಂಗಳಿಂದ 4 ತಿಂಗಳಿಂದ, ಅಂಥವ್ರಿಗೆ ಅಲ್ಲ, ಇದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಪರವಾಗಿಲ್ಲ. ಎಕ್ಸಾಂಪಲು ಡೆಲ್ಲಿಯಲ್ಲಿ ನಮ್ಮ ರೇಖಾ ಗುಪ್ತಾ ಅವರು ಅನೌನ್ಸ್ ಮಾಡಿದ್ರು, BJP ಸರ್ಕಾರ ನಾವು ಕೊಡ್ತೀವಿ ಅಂತ. ಇವತ್ತವರೆಗೂ ಸರ್ಕಾರ ಒಂದು ಹೆಚ್ಚು ಕಮ್ಮಿ 1 ವರ್ಷ ಹತ್ರ ಆಗ್ತಾ ಬರ್ತಿದೆ. ಎಲ್ಲಿ ಇವತ್ತವರೆಗೂ ದುಡ್ಡೇ ಕೊಟ್ಟಿಲ್ಲ ಅವ್ರಿಗೆ. ಅಟ್ಲೀಸ್ಟ್ ಘೋಷಣೆ ಮಾಡಿ ಬಿಟ್ಬಿಟ್ಟಿದ್ದಾರೆ, ಕೊಟ್ಟೇ ಇಲ್ಲ ಎಷ್ಟೋ ಕಡೆ. ಅವು ಎಲೆಕ್ಷನ್ ಬರೋ ಅಂದ್ರೆ ಈಗ ಈ ಸರ್ಕಾರ ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತ ಆಗಿದೆಯಾ? ಅಭಿವೃದ್ಧಿ ಕೆಲಸದ ಕಾರ್ಯಗಳು ಯಾಕೆ ಗಮನ ಕೊಟ್ಟಿಲ್ಲ ಅನ್ನೋದು ಆಗ್ಬೇಕು. ಎಲ್ಲ ಕಡೆ ಆಗ್ತಿರೋದೇ ಅದು. ಈಗ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಇದು ನಾವು ಮಾತ್ರ ಅದ್ರ ಮಾತ್ರ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಂತ ನನ್ನ ಹೆಸರು. ಹಾ ಮೇಡಮ್ ಅವ್ರ, ಈಗ ನಿಮ್ಗೂ ಬರ್ತಿದೆಯಾ ಅಮೌಂಟ್? ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು ಈ ಯೋಜನೆ ಬಗ್ಗೆ? ಬಂದಿಲ್ಲ ಸರ್. ಅಲ್ಲ, ಯೋಜನೆ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಬಹಳ ಅನುಕೂಲವಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸಫಿಶಿಯಂಟ್ ಕರೆಕ್ಟ್ ಆಗಿ ಅವರು ನಮಗೆ ಪೇ ಮಾಡ್ತಾ ಇದ್ರೆ ನಾವು ಯಾವುದೇ ಒಂದು ಕಾರ್ಯಕ್ಕೆ ಅಂತ ನಾವು ಇಟ್ಟಿದ್ದೀವೋ ದುಡ್ಡು, ಅಲ್ಲಿಗೆ ಅದು ನಮಗೆ ಅನುಕೂಲ ಆಗುತ್ತೆ. ಮಧ್ಯೆ ಕಟ್ಟಾದ್ರೆ ನಮ್ಗೆ ಲೆಕ್ಕನೂ ಸಿಗಲ್ಲ. ಬಟ್ ನಾನು ಆಗಲ್ಲ, ಮೊದಲಿನ ನಾನು ಲೆಕ್ಕಕ್ಕೆ ಬಂದಿದ್ದಕ್ಕೆ ನಂಗೆ 23 ತಿಂಗಳು ಬಂದಿದೆ ಸರ್, ಇನ್ನು 7 ತಿಂಗಳು ಬಂದಿಲ್ಲ. ಅದು ಮಧ್ಯೆ ಹಂಗೆ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ತಿಂಗಳ ಕೊಡ್ತಾ ಬಂದ್ರೆ ಪ್ರಾಬ್ಲಮ್ ಆಗಲ್ಲ ಸರ್ ಅದು. ಅಲ್ಲ, ಈಗ ಈ 2,000 ಕೊಟ್ಟು ಉಳಿದೆಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಒಂದ್ ಕೈಯಿಂದ ಕೊಡೋದು ಇನ್ನೊಂದ್ ಕೈಯಿಂದ ಕಿತ್ಕೊಳ್ಳುವಂತ ಕೆಲಸ ಆಗ್ತಿರೋ ಅಂತ ಅದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಗಂಡಸರು ಮೇಂಟೈನ್ ಮಾಡ್ತಾರೆ, ರೇಟ್ ಜಾಸ್ತಿ ಆಗಿದೆ ಗಂಡಸ್ ಲೆಕ್ಕ ಅದು. ಬಟ್ ಇದರಿಂದ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಈಗ ನನಗೆ ದುಡ್ಡು ಬಂತು, ನಾನು ಅದನ್ನ ನಾನು ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡೆ, ನನ್ನ ಟ್ರೀಟ್ಮೆಂಟ್ ತಗೊಳ್ತಾ ಇದೀನಿ ಸರ್, ನನಗೆ ವಯಸ್ಸಾಗೋಗಿದೆ. ಅಲ್ಲ, ನಿಮ್ ಕೊಡ್ತಿರ್ಬಹುದು, ಗಂಡನ ಕಡೆಯಿಂದ ಕಿತ್ಕೊಳ್ತಿದಾರಲ್ಲ. ಅಲ್ಲ, ಹೆಂಡತಿ ಕೊಡ್ತಿರ್ಬಹುದು, ಗಂಡನ ಕಡೆಯಿಂದ ಕಿತ್ಕೊಳ್ತಿದಾರಲ್ಲ ಈಗ. ಅಲ್ಲ, ನಾ ಮನೆ ನಡ್ಸೋದು ಮೊದ್ಲಿಂದ ಗಂಡಸ ಅಲ್ವಾ ಸರ್, ಅದ್ ನಮ್ ಕರ್ತವ್ಯ ಅಲ್ಲ. ಬಟ್ ಈಗ ಇವ್ರು ಕೊಡೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೋ ಮತ್ತೊಂದು ಮರದೊಂದಕ್ಕೂ ನಾವು ಮಾಡ್ಕೊಳ್ತೀವಿ. ಬಟ್ ಅನುಕೂಲ ಆಗಿದೆ ಸರ್, ಇವ್ರು ಮಾಡಿರೋ ಇದು ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ. ಇನ್ನೊಂದು, ಈಗ 2,000 ಮಾತ್ರ ಗ್ಯಾರಂಟಿಗಳಿಗೆ ಮಾತ್ರ ಈ ಸರ್ಕಾರ ಸಮಿತಿ ಆಗಿದೆ ಅನ್ನೋದು, ಅಂದ್ರೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗ್ಯಾರಂಟಿ ಕೊಟ್ಬಿಟ್ಟು ಜನ ಹೇಗೋ ಗ್ಯಾರಂಟಿ ಕೊಟ್ಟಿದ್ದೀವಿ, ಅವ್ರಿಗೆ ಅಮೌಂಟ್ ಹೋಗುತ್ತೆ, ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರ. 1-2 ಲಕ್ಷ ಮಾಡಿರೋದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗೂ ಹಣ ಹೊಂದಿಸ್ಬೇಕು ಅಂದ್ರೆ ಕಷ್ಟನೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ದುಡ್ಡನ್ನ ಅವ್ರು ಹೊಂದಿಸ್ಕೊಂಡು ಮಾಡೋದು ಅವ್ರ ಕೈಗೆ ಸರ್ ಅದು. ಬಟ್ ಹೆಣ್ಮಕ್ಳು ಮಾಡಿ ತುಂಬಾ ಅನುಕೂಲ ಆಗಿದೆ ಸರ್, ಇದರಿಂದ ತುಂಬಾ ಅನುಕೂಲ ಆಗಿದೆ ಸರ್. ಎಸ್, ಕರೆಕ್ಟ್ ಆಗಿ ಬಸ್ ಸಿಗ್ತಿದೆಯಾ ನಿಮಗೆ ಮೊದಲಿನ ತರ? ಈ ಗ್ಯಾರಂಟಿ ಬಸ್ ಘೋಷಣೆ ಆದ ನಂತರ, ಫ್ರೀ ಬಸ್ ಆದ ನಂತರ? ನಂಗೆ ಅರ್ಥ ಆಗಿಲ್ಲ ಸರ್, ಸ್ವಲ್ಪ ಇನ್ನೊಂದ್ಸಲ ಹೇಳಿ ಸರ್. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು. ಈಗ ಬಸ್ ಏನು ನಿಮ್ಗೆ ಶಕ್ತಿ ಯೋಜನೆ ಅಂತ ಘೋಷಣೆ ಏನು ಮಾಡಿದಾರಲ್ಲ, ಹೌದು ಈಗ ಬಸ್ ಅನುಕೂಲ ಇದೆಯಾ ಅಂತ ಹೇಳ್ತಾ ಇರೋದು? ಹಾ ಸರ್, ಇದೆ ಸರ್, ನಂಜನಗೂಡಲ್ಲಿ ಎಲ್ಲ ಇದೆ. ಬಹಳ ಜನ ಹೆಣ್ಮಕ್ಳು ಬಸ್ ಅಲ್ಲಿ ನಾವು ನೋಡಿದೀವಿ, ಸೀಟ್ಗೋಸ್ಕರ ಗುದ್ದಾಡ್ಕೊಂಡಿರೋದನ್ನ. ಅದಕ್ಕೆ ಕೇಳಿದೆ, ಕರೆಕ್ಟ್ ಟೈಮಿಗೆ ಬರ್ತಿದ್ಯಾ ಬಸ್ ಇಲ್ಲ ಅಂತ. ಆತರ ಮಾಡೋರು ಯಾರು ಇಲ್ಲ. ಅನುಕೂಲ ಬಿದ್ದಾಗ ಎಲ್ಲಿ ಬೇಕು ಹೋಗ್ತಾ ಇದೀನಿ, ಸುಮ್ನೆ ಓಡಾಡಲ್ಲ ಯಾರು. ಓಕೆ, ಒಟ್ನಲ್ಲಿ ಈ ಯೋಜನೆ ನಿಮ್ಗೆ ಬೇಕು ಅಂತ? ಹೌದು ಸರ್, ಹೌದು, ಬೇಕು, ಖಂಡಿತ ಬೇಕು ಸರ್. ಎಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಎಸ್ ಮೇಡಮ್, ಅದೇ ಈಗ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಹೇಗೋ ಕೊಡ್ತೀವಿ, ಓಟ್ ಹಾಕ್ತಾರೆ ಅನ್ನೋದು. ಆದರೆ ನಮಗೆ ಅಭಿವೃದ್ಧಿಯೂ ಬೇಕಾಗತ್ತೆ. ಈಗ ಹೇಳ್ತಾ ಇದ್ರು, ಓಕೆ 2,000 ಬೇಕು, ಬಟ್ ಅದನ್ನು ಬಜೆಟ್ ತಕ್ಕಂತೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ. ನೋಡಿ, ಇಡೀ ಬಜೆಟಲ್ಲಿ, ನಮ್ಮ ಕರ್ನಾಟಕ ಬಜೆಟಲ್ಲಿ 14% ಗ್ಯಾರಂಟಿಗೆ ಕೊಟ್ಟಿರೋದು. ಇನ್ನು ಮಿಕ್ಕಿದ್ದೇನಿದೆ ಅದು ಮಾತ್ರನೇ ನಾವು ಅಭಿವೃದ್ಧಿ ಕೆಲಸಕ್ಕೆ ಉಪಯೋಗ. ಹಂಗಂತ ಎಲ್ಲರೂ ಹೇಳ್ತೀರಾ ಹಂಗೆ ಬರೋ ದುಡ್ಡೆಲ್ಲ ಕರ್ನಾಟಕದಲ್ಲಿ ಬರ್ತಿರೋ ದುಡ್ಡೆಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದು ತಪ್ಪು ಮಾಹಿತಿ. ಅದು 14%, ನಮ್ಮ ಇಡೀ ಬಜೆಟಲ್ಲಿ 14% ಮಾತ್ರ ಗ್ಯಾರಂಟಿಗಳಿಗೆ ಮೀಸಲಾಗಿಟ್ಟಿರೋದು. 14% ಮೀಸಲಾಗಿಟ್ಟಿರೋದ್ರಲ್ಲಿ ಏರುಪೇರು ಆಗ್ತಿದೆ. ಮತ್ತೆ ಶಕ್ತಿ ಯೋಜನೆಯಲ್ಲಿ ತಗೊಂಡ್ರೆ ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಡಿಫ್ರೆನ್ಸ್ ಏನ್ ಬರುತ್ತೆ ಅಂತಂದ್ರೆ, ಹಿಂದಿನ ಸರ್ಕಾರ ಯಾವ್ದು ಉದ್ಯೋಗಗಳೇ ಕೊಟ್ಟಿರ್ಲಿಲ್ಲ ಸಾರಿಗೆ ಇದರಲ್ಲಿ. ಇವಾಗ 10,000 ಉದ್ಯೋಗ ಸೃಷ್ಟಿಯಾಗಿದೆ, 10,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹೊಸ 5,000ದಿಂದ 6,000 ಹೊಸ ಬಸ್ಗಳು ತಗೊಂಡಿದ್ದಾರೆ.
ಅದೆಲ್ಲ ಅಭಿವೃದ್ಧಿ ಅಲ್ವಾ? ಇವಾಗ ಬಸ್ಗಳು ತಗೊಂಡಿದ್ದಾರೆ ಅಂದ್ರೆ ಯಾರ ಅನುಕೂಲಕ್ಕೆ? ಅದು ನಮ್ಮ ಜನಗಳ ಅನುಕೂಲಕ್ಕೆ ಅಲ್ವಾ? ಕರೆಕ್ಟು, ಸರ್ಕಾರ ಬಂದಿದೆ. ಯಾಕೆಂದ್ರೆ ಈ ಗ್ಯಾರಂಟಿ ಯೋಜನೆ ಅನ್ನೋದು ನಮ್ಮ ಕರ್ನಾಟಕಕ್ಕೆ ತುಂಬಾ ಹೊಸದು, ಮತ್ತೆ ತುಂಬಾನೇ ಒಂದು ಪ್ರಚಲಿತವಾಗಿ ಇಲ್ಲಿ ನೋಡ್ಕೊಂಡು ಮಾದರಿ ನೋಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಕುಂಟ್ತಾ ಇತ್ತು ಮುಂಚೆ. ಇವಾಗ ಒಂದು ಒಳ್ಳೆ ಒಂದು ಹೈವೇಲಿ ಓಡೋವಂಥ ಪ್ರಯತ್ನ ಮಾಡ್ತಿದೆ. ಅದರಲ್ಲಿ ಸಣ್ಣ ಪುಟ್ಟ ಲೋಪಗಳು ಆಗ್ತಾ ಇದೆ. ಬಟ್ ಆದರೆ ಇದರಿಂದಾನೇ ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ. ನೀವು ಗ್ಯಾರಂಟಿಗಳು ಕೊಡೋದ್ರಿಂದ ಅಭಿವೃದ್ಧಿ ಆಗ್ತಿಲ್ಲ, ನೀವು ಗ್ಯಾರಂಟಿಗಳು ಕೊಡೋದ್ರಿಂದಾನೇ ಸಂಸಾರಗಳು ಹಾಳಾಗ್ತಿರೋದು, ನೀವು ಗ್ಯಾರಂಟಿಗಳು ಕೊಡೋದ್ರಿಂದಾನೇ ಇನ್ನೊಂದು ಆಗ್ತಿದೆ ಅನ್ನೋದೆಲ್ಲ ಖಂಡಿತ ಸುಳ್ಳು. ಎಲ್ಲೂ ಯಾವುದೇ ದೇಶದಲ್ಲಿ ನೋಡಿ, ಬೇರೆ ಯಾವುದೇ ರಾಜ್ಯಗಳಲ್ಲಿ ನೋಡಿ, ಗ್ಯಾರಂಟಿ ಕೊಟ್ಟಂತ ಯಾವ ರಾಜ್ಯನೂ ಇವತ್ತವರೆಗೂ ಹಾಳಾಗಿಲ್ಲ, ಯಾವ ದೇಶನೂ ಹಾಳಾಗಿಲ್ಲ. ಆಕ್ಚುಲಿ ಆ ಗ್ಯಾರಂಟಿಗಳು ತಗೊಂಡು, ಯಾಕೆಂದ್ರೆ ಅವರೇನು ಗ್ಯಾರಂಟಿಗಳು ನಮ್ಮ ದುಡ್ಡನ್ನೇ ಕೊಡ್ತಿರೋದು, ನಮ್ಮ ಟ್ಯಾಕ್ಸ್ ಪೇ ಮನಿ ನಮಗೆ ವಾಪಸ್ ಕೊಡ್ತಿರೋದು. ಹಂಗಾರೆ US ಅಲ್ಲಿ ಇವತ್ತು ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಬೇರೆ ದೇಶಗಳಲ್ಲಿ, US ಅಥವಾ UK ಅಲ್ಲಿ ಟ್ಯಾಕ್ಸ್ ದುಡ್ಡಿಂದ ಜನಗಳಿಗೆ ಹೆಲ್ತ್ ಕೊಡ್ತಾ ಇದ್ದಾರೆ, ಸ್ಕೂಲ್ ಕೊಡ್ತಾ ಇದ್ದಾರೆ. ಹಂಗಾರೆ ಫ್ರೀ ಆಗಿ ಕೊಡೋದು ಅದು ತಪ್ಪಲ್ವಾ? ಹಂಗಾರೆ ಆ ದೇಶಗಳೆಲ್ಲ ಹಾಳಾಗ್ಬಿಟ್ಟಿದ್ಯಾ? ಖಂಡಿತ ಇಲ್ವಲ್ಲ. ಸೌಕರ್ಯ ನೀವು ಅದನ್ನ ಜಡ್ಜ್ ಮಾಡೋಕ್ಕೂ ಆಗಲ್ಲ ಅಲ್ವಾ? ಈಗ ಅಲ್ಲಲ್ಲ, ಜನ ಕೇಳ್ತಾ ಇರೋದು ಏನು ಅಂದ್ರೆ ನಿಮ್ಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಆರೋಗ್ಯ ಕೊಡಬೇಕು. ಅದನ್ನ ಬಿಟ್ಟಾಕಿ ಮಂತ್ಲಿ 2,000 ಹಾಕಿದ್ರೆ ಅದೇ ಹಾಸ್ಪಿಟ್ಲಿಗೆ 2,000 ಹೋಗುತ್ತಲ್ಲ. ಅದೇ ಫ್ರೀ ಮಾಡಿದ್ರೆ 2,000 ಬೇಕಾಗಿರ್ಲಿಲ್ಲ, ಅದರ ಅವಶ್ಯಕತೆ ಇರಲಿಲ್ಲ. ಒಂದ್ ನಿಮಿಷ, ಆ 2,000 ಕೊಡ್ತಿರೋದು ಈ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳನ್ನ ನೀವು ನೋಡಿದ್ರೆ ಎಲ್ಲಾನು ಮಹಿಳೆಯರಿಗೆ ಅನುಕೂಲ ಆಗುವಂತದ್ದೇ. ಮಹಿಳೆಯರ್ಗ, ಯಾಕಂದ್ರೆ ನಮ್ಮ ದೇಶದಲ್ಲಿ ಮಹಿಳೆ ಅಬಲೆ ಅನ್ನೋದು ನಮ್ಮ ಮಹಿಳೆಗೆ ಸಪೋರ್ಟ್. ಗಂಡು ಮಕ್ಕಳು ಏನ್ ಮಾಡಿದ್ದಾರೆ? ಎಲ್ಲ ಮಹಿಳೆಯರು ಕೊಟ್ಟಿದ್ರು, ಗಂಡು ಮಕ್ಕಳು ಏನ್ ಮಾಡಿದ್ದಾರೆ ನೋಡ್ರಿ. ಗಂಡು ಮಕ್ಕಳು ಯಾವತ್ತೂ ಅಬಲರು ಅಂತ ಗಂಡು ಮಕ್ಕಳು ಒಪ್ಕೊಂಡಿಲ್ಲ, ಅಬಲರು ಅಲ್ಲ ಗಂಡು ಮಕ್ಕಳು. ಅವ್ರಿಗೆ ಆದಂತ ಸೊಸೈಟಿಯಲ್ಲಿ ಒಂದಷ್ಟು ಇದೆ, ಎಲ್ಲಾನು ಅವ್ರಿಗೆ ಶಕ್ತಿ ಇದೆ, ಮುನ್ನುಗ್ಗುವಂತ ಶಕ್ತಿ ಇದೆ, ಅವ್ರಿಗೆ ದುಡಿಯುವಂತ ಶಕ್ತಿ ಇದೆ, ಅವ್ರಿಗೆ ಎಲ್ಲಾ ತರಹನು ಸೆಕ್ಯೂರಿಟೀಸ್ ಇದೆ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆ ಯಾವುದೂ ಇರ್ಲಿಲ್ಲ. ಈ ಶಕ್ತಿ ಯೋಜನೆ ಆಗಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ, ನಮಗೆ ಮೇನ್ ಆಗಿ ಬೇಕಾಗಿರೋದು ಹೆಣ್ಣು ಮಕ್ಕಳ ಅಭಿವೃದ್ಧಿ. ಯಾವ ದೇಶ, ಎಲ್ಲರೂ ಹೇಳಿದಂಗೆ ಯಾವ ದೇಶ ಮಹಿಳೆ ಅಭಿವೃದ್ಧಿ ಕಡೆ ನಡೀತಾಳೋ ಆ ದೇಶ ಖಂಡಿತ ಉದ್ಧಾರ ಆಗುತ್ತೆ, ಅದು ಟಾಪ್ ಅಲ್ಲಿ ಇರೋಕೆ ಪ್ರಯತ್ನ ಮಾಡುತ್ತೆ. ಸೊ ನಮಗಿರೋದು ಇವತ್ತು ಹೆಣ್ಣು ಮಕ್ಳಿಗೆ ಕೊಟ್ಟಿದೀವಿ ಅಂದ್ರೆ ಅರ್ಥ, ಇವತ್ತು ನಾವು 3 ಜನ ಹೆಣ್ಣು ಮಕ್ಳು ಇವತ್ತು ಬಂದು ಎಲ್ಲರೂ ಸರಿ ಸಮಾನರು ಅಂತ ಹೇಳ್ಬಿಟ್ಟು ಎಲ್ಲ ಯೋಜನೆಗಳನ್ನ ಮಹಿಳೆಯರಿಗೆ ಕೊಟ್ಬಿಟ್ರೆ ಖಂಡಿತ ಇವತ್ತು ಮಹಿಳೆಯರಿಗೆ ಕೊಡ್ಬೇಕಾಗ. ಯಾಕಂದ್ರೆ ಶೋಷಣೆಗೆ 10,000 ವರ್ಷಗಳಿಂದ ಶೋಷಣೆಗೆ ಬಲಿಯಾದವರೇ ಹೆಣ್ಣು ಮಕ್ಕಳು. ಪುರುಷ ಪ್ರಧಾನ ದೇಶ ಅಂತ ಹೌದು ಅಲ್ವಾ? ಮಹಿಳೆಯರಿಗೆ ಇಲ್ಲಿ ಯಾವುದೇ ರೀತಿ ಅವಾಗಿಂದನೂ ಈಗೂ ಅಷ್ಟೇ. ಈಗ ಒಂದು ಕೌನ್ಸಿಲರ್ ಅದೇ ಹಿಂದೆ ಗಂಡನೇ ಆಡಳಿತ ನಡೆಸೋದು ಅಲ್ಲ, ಮಹಿಳೆಯರಿಗೆ ಏನೂ ಇದು ಕೊಟ್ಟಿಲ್ಲ ಸರ್. ಇಲ್ಲಿ ಯಾರ ಪುರುಷ ಇದ್ದೇ ಇರ್ತಾರಲ್ಲಿ. ಹಾಗಾಗಿ ಮಹಿಳೆಯರನ್ನ ಈಗ ಅದು ಸ್ವಲ್ಪ ಏನೋ ಮುಂದೆ ಬರ್ತಿದ್ದಾರೆ. ಹಾಗೆ ಇವಾಗೂ ಅಷ್ಟೇ ನೋಡಿ, ಪುರುಷ ಪ್ರಧಾನ ದೇಶ ಅಂತ ಹೇಳ್ತಾರೆ. ಅದೇ ಲೇಡೀಸ್ಗೆ ಹೇಳಿ ಸರ್, ಮಹಿಳೆ ಪ್ರಧಾನ ದೇಶ ಅಂತ ಮಾಡ್ಲಿ. ಇಲ್ಲ, ಮಹಿಳೆ ಯಾವತ್ತು ಸ್ವಾವಲಂಬನೆ ಕಡೆಗೆ ನಡೀತಾಳೋ ಆವಾಗ ಮಹಿಳೆ ಸ್ವಾವಲಂಬನೆನೇ ನಮ್ಮ ದೇಶದ ಉನ್ನತಿ ಅಂತ ಅರ್ಥ. ಸೊ ಆ ಸ್ವಾವಲಂಬನೆಗೆ ಪುರುಷರು ಬೇರೆ ಯೋಜನೆ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಮಾಡೋದು ಒಂದೇ ಒಂದು ಯೋಜನೆ, ಇದೊಂದು ಫ್ರೀ ಆಗಿ ಕೊಟ್ಬಿಟ್ರೆ ಅದಕ್ಕೆ ಒಂದು 50% ಡಿಸ್ಕೌಂಟ್ ಮಾಡಿ ಕೊಟ್ಬಿಟ್ರೆ ಏನ್ ಕೇಳಲ್ಲ. ಜಾಸ್ತಿ ಮಾಡಿರೋದು ಒಳ್ಳೇದು, ಹಾಳಾಗ್ಬಿಡ್ತಾರೆ, ಅಲ್ಲ ಜಾಸ್ತಿ ಮಾಡಿರೋದು ಒಳ್ಳೇದೇ. ಯಾಕೆ ಅಂತಂದ್ರೆ ಇನ್ನೊಂದು 10 ಬಾರಿ ಒಳ್ಳೇದೇ ಬಿಡಿ. ಅದು 10 ಬಾರಿ ಯೋಚಿಸ್ತಾರೆ, ಅದನ್ನ ಜಾಸ್ತಿ ಮಾಡಿರೋದು ಒಳ್ಳೇದಲ್ಲ. ಎಷ್ಟೇ ಜಾಸ್ತಿ ಮಾಡಿದ್ರು ಬಿಡಲ್ಲ, ಒಳ್ಳೇದೇ, ಪರವಾಗಿಲ್ಲ, ಬಿಡಲ್ಲ ಬಿಡಿ ಅವರು. ಕಡಿಮೆ ಆಗುತ್ತೆ ಅವಾಗ. ಅಲ್ಲ ಸುಮ್ಮನೆ ನಾನು ಜೋಕ್ ಮಾಡಿದೆ ಅಲ್ಲ. ಅಂದ್ರೆ ಎಲ್ರಿಗೂ ಇರೋದು ನೆಮ್ಮದಿಯಿಂದ ಮನೆಗೆ ಹೋಗಿ ನೆಮ್ಮದಿಯಿಂದ ಮಲ್ಕೋಬೇಕು ಅಂದ್ರೆ ಆ ಯೋಜನೆ ಬೇಕು ಅವರಿಗೆ ಅಂತ ನಾನು ಹೇಳ್ತಾ ಇರೋದು. ಮೇಡಮ್ ಅವ್ರ, ಈಗ 2,000 ರೂಪಾಯಿ ಕೊಡ್ತಾ ಇರೋದು ಓಕೆ. ಈಗ ಮೂಲಭೂತ ಸೌಕರ್ಯಗಳು, ಶಿಕ್ಷಣ, ಆರೋಗ್ಯ, ಇದ್ರ ಕಡೆ ಕೂಡ ಗಮನ ಕೊಟ್ಟಿದ್ರೆ ಬಹುಶಃ ನಮ್ಮ ರಾಜ್ಯ ಎಲ್ಲೋ ಹೋಗ್ತಾ ಇತ್ತು ಅಂತ ಅನ್ಸುತ್ತಲ್ವಾ? ಅಂದ್ರೆ ಈಗ ಇರುವಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಬಿಟ್ರೆ ಸರ್ಕಾರಿ ಶಾಲೆಗಳು ಮುಚ್ಚಾಕೋದೆಲ್ಲ ನೋಡ್ಬಿಟ್ರೆ ಬೇಜಾರು ಅನ್ಸುತ್ತೆ. ನಾವೆಲ್ಲ ಓದಿರೋ ಸರ್ಕಾರಿ ಶಾಲೆಗಳಲ್ಲಿ ಒಂದು ಟೈಮಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಂದ್ರೆ ಎಷ್ಟೊಂದು ಖುಷಿ ಆಗ್ತಾ ಇತ್ತು. ಇವಾಗ ಸ್ಕೂಲ್ಗಳು ಹೆಸರೇ ಇಲ್ದಂಗೆ ಆಗೋಗಿ. ನಮ್ಮ ಹಳ್ಳಿಗಳಲ್ಲಿ ಬೇಕಾದ್ರೆ ಒಂದೊಂದು ಇರ್ಬೋದು, ನಮ್ಮ ಸಿಟಿಗಳಲ್ಲಿ ಯಾವುದೂ ಇಲ್ಲ. ಬೆಂಗಳೂರಲ್ಲಿ ನಾನು ಸದ್ಯ ಇಲ್ಲಿ ಎಲ್ಲೆಲ್ಲ ಒಂದೊಂದು ನೋಡ್ತಾ ಇದ್ದೀನಿ, ಅದು ಸರ್ಕಾರಿ ಶಾಲೆ ಅನ್ನಿಸ್ತಾನೆ ಇಲ್ಲ. ಸರ್ಕಾರಿ ಶಾಲೆ ಇದೆ, ಟಾಪಲ್ ಮಾಡಿದ್ದಾರೆ, ಮುಚ್ಚಲ್ಲ ಅಂತ ಶಿಕ್ಷಣ ಸಚಿವರು ಬಾರಿ ಹೇಳ್ತಾನೆ ಇದ್ದಾರೆ. ಯಾವುದೇ ಗವರ್ಮೆಂಟ್ ಶಾಲೆಗಳು ಕ್ಲೋಸ್ ಆಗಲ್ಲ ಇರೋದ್ರಿಂದ ಸರ್ಕಾರಿ ಶಾಲೆಗಳ ಗಮನನೇ ಇಲ್ಲ ಜನಗಳಿಗೆ. ರಾತ್ರಿ ಯಾವ್ದು ಆಗಲ್ಲ, ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು. ಹೊಸ ಸ್ಟೆಪ್ಗಳು ತಗೊಳ್ತಾ ಇರೋದು ಕರೆಕ್ಟ್. ನಾವು ಮುಂದೆ ಉನ್ನತಿ ಎಡೆಗೆ ಹೋಗ್ತಾ ಇದೀವಿ. ನಾವು ಅವನತಿಗಂತೂ ಹೋಗ್ತಿಲ್ಲ, ಆ ಸಂತೋಷ ಅಂತೂ ಇದೆ. ಉನ್ನತಿ ಎಡೆಗೆ ಹೋಗ್ತಾ ಇದೀವಿ, ಸ್ವಲ್ಪ ಟೈಮ್ ತಗೊಳ್ತೀವಿ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಮೇಡಮ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತುಮಕೂರು.
ಮಂತ್ಲಿ ಬರ್ತಿದೆಯಾ 2,000 ರೂಪಾಯಿ ಸರ್ಕಾರದ ಕಡೆಯಿಂದ? ಇಲ್ಲ ಸರ್, ಬಂದಿಲ್ಲ. ಎಷ್ಟು ತಿಂಗಳದು? ಆಯ್ತು, 3-4 ತಿಂಗಳಿಂದನೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ಸುತ್ತೆ ನಮಗೆ? ಅಂದ್ರೆ ಆರಂಭದಲ್ಲಿ ಚೆನ್ನಾಗಿ ಕೊಡ್ತಾ ಇದ್ರು, ಇವಾಗ ಯಾಕೆ ಕೊಡ್ತಿಲ್ಲ ಅಂತ ಅನ್ಸುತ್ತೆ ಸರ್ಕಾರ? ಹಲೋ, ಅಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಅದೇ ಈಗ 3 ತಿಂಗಳದು ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಆರಂಭದಲ್ಲಿ ಬರ್ತಾ ಇತ್ತು, ಬಟ್ ಈಗ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇರೋ ತಾಂತ್ರಿಕ ದೋಷದಿಂದಾಗಿ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಬರುತ್ತೆ ಅಂತ ಹೇಳಿ ಏನು ಹೇಳ್ತೀರಿ? ಮೋಸ್ಟ್ಲಿ ಟಿವಿ ನೋಡ್ತಿದ್ದೀರಾ ಅನ್ಸುತ್ತೆ, ಅದು ವ್ಯಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ಅದರದ್ದು ಟಿವಿದು. ಇಲ್ಲ ಟಿವಿ ನೋಡ್ತಾ ಇಲ್ಲ. ಕೇಳಿಸ್ತಿದ್ಯಾ? ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ. ಈಗ ನಿಮ್ಗೆ ಯಾಕೆ ಅನಿಸ್ತಾ ಈ 3 ತಿಂಗಳು ಯಾಕೆ ಬರ್ತಿಲ್ಲ ಅಂತ ಅನಿಸ್ತಿದೆ ನಿಮಗೆ? ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸರ್ಕಾರ ಹೇಳ್ತಾ ಇರೋದು ಈಗ ಸಮಸ್ಯೆ ಆಗಿದೆ, ಹಾಗಾಗಿ ನಾವು ಕೊಡ್ತೀವಿ ಅನ್ನೋದು. ಈಗ ನಿಮ್ಗೆ ಏನು ಗ್ಯಾರಂಟಿ ಯೋಜನೆ ಬೇಕಾ? ಈ ರೀತಿ ಡಿಲೇ ಆಗ್ತಿದಿಲ್ಲ, ಮಂತ್ಲಿ ಅಂತ ಕೊಡ್ತಾ ಇಲ್ಲ, ತಿಂಗಳಿಗೆ ಬರಬೇಕಾಗಿದೆ ಬಟ್ ತಿಂಗಳಿಗೆ ಕೊಡ್ತಾ ಇಲ್ಲ, ಬಟ್ ಅವಶ್ಯಕತೆ ಇದೆಯಾ ನಿಮಗೆ? ಅವಶ್ಯಕತೆ ಇದೆ ಸರ್, ಬರ್ಬೇಕು ಅಂದ್ಬಿಟ್ಟು ಮಂತ್ಲಿ ಆಗ್ತಾ ಇದ್ರು, ಮತ್ತೆ ಈಗ ಇದ್ದಕ್ಕಿದ್ದಂಗೆನೆ ನಿಲ್ಲಿಸ್ಬಿಟ್ರು. ನಮ್ದು ಪ್ರಾಬ್ಲಮ್ಗಳಿದೆ, ಅದನ್ನೇ ನಂಬ್ಕೊಂಡಿದ್ವಿ ನಾವುನು. ಆಗ್ತಾ ಇದ್ದಿದ್ರೆ ಒಂಥರ ಇತ್ತು, ಇವಾಗ ಹಾಕಿ ನಿಲ್ಲಿಸ್ಬಿಟ್ಮೇಲೆ ನಾವು ಅದನ್ನೇ ನಂಬ್ಕೊಂಡಿದ್ವಲ್ಲ, ಪಟ್ಟಂತ ಹಿಂಗ್ ಮಾಡ್ಬಿಟ್ರು. ಯಾಕೆ ಮಾಡ್ಬಿಟ್ರು ಅಂದ್ರೆ ಅದೇ ಈಗ ದುಡ್ಡಿಲ್ಲ ಅಂತ ಹೇಳ್ತಾ ಇದೆ ಈಗ. ಕೊಡಬೇಕು ಕೇಳ್ತಾ ಸರ್ಕಾರದ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾ ಇರೋದು. ಈಗ ಕೊಡ್ತೀವಿ ಬಟ್ ಈಗ ಸದ್ಯಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ. ಅದಕ್ಕೆ ನಿಮ್ಗೆ ಬೇಕಾ ಬೇಡ ಅಂತ ಹೇಳ್ತಾ ಇರೋದು. ಬೇಕು. ಅಲ್ಲ, 2,000 ಜೊತೆಗೆ ನಿಮ್ಮ ಊರ್ ಕಡೆ ಕೆಲಸ ಕಾರ್ಯಗಳು ಆಗ್ತಿದೆಯಾ? ಅಭಿವೃದ್ಧಿ ಕೆಲಸ ಕಾರ್ಯಗಳು, ರೋಡ್ ಆಗಿರ್ಬೋದು, ಅವರಲ್ಲಿ ಬೇಕಾಗಿರುವಂತ ನೀರಿನ ವ್ಯವಸ್ಥೆ ಅದೆಲ್ಲ ಆಗ್ತಿದೆಯಾ? ಯಾವ್ದು ಆಗಿಲ್ಲ ಸರ್. ಅದೇ ದುಡ್ಡು ಅಲ್ಲಿ ಕೊಡ್ತೀರಿ, ಇನ್ನೆಲ್ಲಿದೆ ಮಾಡ್ತಾರ? ಅದನ್ನು ಆಗ್ಬೇಕು ಅಂದ್ರೆ ನೀವು ಒಂದು ತ್ಯಾಗ ಮಾಡ್ಬೇಕು. ನೀವು ನಿಮ್ಮ ಊರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ 2,000 ಬೇಡ ಅಂತ ಹೇಳ್ಬೇಕು. ನೀವು 2,000 ಬೇಡ ಅಂತಂದ್ರೆ ಅವ್ರ ತಾನೇ ಹಾಕಿದ್ದು. ಭರವಸೆ ಕೊಟ್ರು ಫಸ್ಟ್, ನಾವು ಕೇಳಿದ್ವಾ? ಕರೆಕ್ಟ್ ಕೇಳಿದ್ವಾ ಅವ್ರನ್ನ? ಹೌದು, ಅವರಾಗೆ ಭರವಸೆ ಕೊಟ್ಟಿದ್ದು. ನಾವು ಕೇಳಲಿಲ್ವಲ್ಲ, ನೀವು ಎಲ್ಲ ಮಾಡಬೇಡಿ ನಮ್ಗೆ 2,000 ರೂಪಾಯಿ ಹಾಕಿ ಅಂತ ನಾವು ಕೇಳಲಿಲ್ವಲ್ಲ, ಅವ್ರ ತಾನೇ ಮಾಡಿದ್ದು. ಈಗ ನೆಕ್ಸ್ಟ್ ಸರ್ಕಾರ ಒಂದ್ ವೇಳೆ ಈಗ ನಿಮ್ಗೂ ಗೊತ್ತಾಗ್ತಾ ಇದೆ ಇವರು ಕೊಟ್ಟಿರೋ ಮಾತು ಬೇರೆ, ಈಗ ಕೊಡ್ತಾ ಇರೋದೇ ಬೇರೆ ಅಂತ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬಂದಿದೆ ಈಗ. ಸೊ ಹಂಗಾಗಿ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರೆ, ಆವಾಗ ಓಟ್ ಹಾಕ್ತೀರಾ ಬೇಡವಾ? ಅಥವಾ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಕೊಡಲ್ಲ ಅಂತ ಹೇಳ್ತಾರೆ, ನೀವು ಯಾವ ಸ್ಟ್ಯಾಂಡ್ಗೆ ನಿಲ್ತೀರಿ? ಅಭಿವೃದ್ಧಿನೂ ಆಗ್ಬೇಕು, ನಮ್ಗೆ 2,000 ಕೊಡ್ತೀನಿ ಅಂದ್ರೆ ನಾವು ಬೇಡ ಅನ್ನಕ್ ಆಗಲ್ಲ. ಈಗ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ 2,000 ಕೊಡಲ್ಲ ಅಂತ ಹೇಳ್ತಾರೆ ಈಗ ಅವರು. ಅಭಿವೃದ್ಧಿನೇ ಮಾಡಿ ಬಿಡಿ. ಎಸ್, ನೋಡಿ ಸೂಪರ್. ಓಕೆ ಮಾ, ಥ್ಯಾಂಕ್ ಯು ಮಾ, ಜೀಕರಣ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್, ಪದ್ಮ ಮೇಡಮ್, ಏನು ಹೇಳ್ತೀರಿ? ಈಗ ಮಹಿಳಾ ಸಬಲೀಕರಣ ಆಗಬೇಕಾಗುತ್ತೆ, ಗ್ಯಾರಂಟಿ ಓಕೆ, ಮಹಿಳೆಯರಿಗಾಗಿ ಕೆಲವೊಂದು ಯೋಜನೆಗಳು ತಂದಿದ್ದೀರಿ, ಅದರ ಜೊತೆಗೆ ಮಹಿಳೆಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ಆಗಿರ್ಬೋದು, ಉದ್ಯೋಗ ವಿಚಾರ ಅಂತ ಬಂದಾಗ ಅದು ಕೂಡ ಆಗಬೇಕಾಗತ್ತೆ. ನೀವು ಗ್ಯಾರಂಟಿ ಕೊಟ್ಟು ಸುಮ್ಮನೆ ಆದರೆ ಆಗಲ್ಲ, ಅದನ್ನು ಕರೆಕ್ಟಾಗಿ ನೀವು ಕೊಡ್ತಾ ಇಲ್ಲ. ಹೌದು ಸರ್, ಈಗ ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟು ಮಹಿಳೆಯ ಸಬಲೀಕರಣ ಕಡಿಮೆ ಆಗಿದೆ. ಇನ್ನೊಂದು ಅದೇ ಅಮೌಂಟನ್ನು ಏನೀಗ ಮಹಿಳೆಯರಿಗೆ ಕೊಟ್ಟರೆ, ಏನು ಇದು ಮಾಡಿದರೆ ಸಣ್ಣ ಕೈಗಾರಿಕೆ ತಯಾರಿಕೆಗೆ ಮಹಿಳೆಯರಿಗೆ ಕೊಟ್ಟರೆ ಅದು ಅವ್ರ ಮುಂದಿನ ಬೆಳವಣಿಗೆ ಆಗ್ಬೋದು ಅಂತ ನಾವು ಹೇಳ್ತೀವಿ ಸರ್. ಈಗ ಏನಿದೆ ಇದರಲ್ಲಿ ಸುಮಾರು ಜನ ಉಳ್ಳವರು 2,000 ತಗೊಳ್ತಾ ಇದ್ದಾರೆ. ನಾವು ನೋಡ್ದಂಗೆ ಏನು ಅವ್ರಿಗೆ ಶಕ್ತಿ ಇದೆ ಮತ್ತು ಅವ್ರಿಗೆ ವಿದ್ಯಾ ಬುದ್ಧಿ ಇರೋರು ಸಮೇತ 2,000 ತಗೊಳ್ತಿದ್ದಾರೆ. ಇದರಲ್ಲಿ ಆಯ್ಕೆ ಮಾಡಿ ಯಾರು ಅತಿಯಾಗಿ ಹಿಂದುಳಿದಿದ್ದಾರೆ ಮತ್ತು ಅತಿಯಾಗಿ ಅವ್ರಿಗೆ ತುಂಬಾ ಕಷ್ಟಕರ ಇದೆ, ಅವ್ರಿಗೆ 2,000 ರೂಪಾಯಿ ತಲುಪಿದ್ರೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕಷ್ಟಕ್ಕೆ ಆಗುತ್ತೆ. ಅದನ್ನು ಅವ್ರಿಗೆ ಸಣ್ಣ ಕೈಗಾರಿಕೆಗೆ 48,000 ರೂಪಾಯಿ ಒಂದೇ ಸರಿ ಇವ್ರು ಕೊಟ್ಟು, ಅದೇ ಒಂದು 48,000 ರೂಪಾಯಿ ಕೊಟ್ಬಿಟ್ಟು ಸಣ್ಣ ಕೈಗಾರಿಕೆಗಳು ಮಾಡಿಕೊಟ್ರೆ ಅವ್ರ ಮುಂದಿನ ಫ್ಯೂಚರ್ ಆಗುತ್ತೆ. ಈಗ 2,000 ರೂಪಾಯಿ ಬರಲಿ ಬಿಡಲಿ, ಅವ್ರ ಮುಂದೆ ಅವ್ರೇನು ಕೆಲಸ ಮಾಡ್ತಾಯಿದ್ದಾರೆ, ಈಗ ಹಪ್ಪಳ ತಯಾರಿಕೆ, ಸಂಡಿಗೆ ತಯಾರಿಕೆ, ಇದೆಲ್ಲ ಒಳ್ಳೆಯ ಇದಿದೆ, ಈ ಸಾಂಬಾರು ಪದಾರ್ಥಗಳು ಆ ಸಣ್ಣ ಬಜೆಟಲ್ಲಿ ಆಗೋಗುತ್ತೆ. ಆ ಥರ ಮಾಡಿಕೊಂಡ್ರೆ ನಿಮ್ಮ ಪ್ರಕಾರ ಯೋಜನೆ ಕಂಟಿನ್ಯೂ ಆಗಬೇಕಾ, ಇಲ್ಲಿ ನಿಲ್ಲಿಸ್ಬೇಕಾ? ಸರ್, ಯೋಜನೆ ಕಂಟಿನ್ಯೂ ಆಗಬೇಕು. ಏನಕ್ಕೆ ಎಷ್ಟೊಂದು ಹಲವಾರು ಮಹಿಳೆಯರು ಯೋಜನೆಯ ಬಗ್ಗೆ ತುಂಬ ಕಾತರದಲ್ಲಿದ್ದಾರೆ. ನಮ್ಮ ಇದೇನು ಸಜೆಷನ್ ಏನಂದರೆ ಸಣ್ಣ ಕೈಗಾರಿಕೆಗಳು ಇಟ್ಕೊಡ್ಲಿ,
ಅನ್ನೋದು ನಮ್ಮ ಇದು. ಅವರು ಮುಂದಿನ ಇವಾಗಲೇ ಇಲ್ಲ, ಈಗ ಈ ಸರ್ಕಾರ ಮುಂದುವರಿಸ್ಬೋದು, ನೆಕ್ಸ್ಟ್ ಸರ್ಕಾರ ತೆಗಿಬೋದು. ಆದರೆ ಆ ಮಹಿಳೆಗೆ ಏನು ಇವಾಗ ಪಡ್ಕೊಂಡಿದ್ದಾಳೆ, ಕೈಗಾರಿಕೆ ಹಾಕ್ಕೊಂಡು ಅವಳೇನು ದಿನಸಿ ಅವಳು ಇದು ಮಾಡ್ತಾಳೋ, ನೆಕ್ಸ್ಟು ಅವಳಿಗೆ ಆಗುತ್ತೆ. ಅವಳು ಸಾಯೋವರೆಗೂ ಅವಳು ಮಾಡ್ಕೋಬೋದು. ಎಸ್, ಮಹಾಲಕ್ಷ್ಮಿ ಅವರು ಏನು ಹೇಳ್ತೀರಿ ಕೊನೆಯದಾಗಿ? ಏನಿಲ್ಲ, ಸರ್ಕಾರ ಕೊಟ್ಟಿರುವಂಥ ಎಲ್ಲ ಯೋಜನೆಗಳನ್ನು ಮಹಿಳೆಯರು ಸದುಪಯೋಗ ಪಡಿಸ್ಕೋಬೇಕು. ಕರೆಕ್ಟು, ಕೋಪ ಬರುತ್ತೆ, ಬಂದಿಲ್ಲ 2 ತಿಂಗಳು ಬಂದಿಲ್ಲ, 3 ತಿಂಗಳು ಬಂದಿಲ್ಲ ಅಂದಾಗ ಖಂಡಿತ ಕೋಪ ಬರುತ್ತೆ. ಬಟ್ ಆದರೆ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಕಾಳಜಿ ಇರೋದಕ್ಕೇ ಈ ಎಲ್ಲ ಯೋಜನೆಗಳನ್ನ ಕೊಟ್ಟಿರೋದು. ಮುಂದಕ್ಕೂ ಮುಂದುವರಿಸುತ್ತೆ. ಇದನ್ನ ಸದುಪಯೋಗ ಪಡಿಸ್ಕೊಂಡು ನಾವು ಸ್ವಾವಲಂಬನೆ ಅತ್ತ ಹೆಣ್ಮಕ್ಳು ಹೋಗಬೇಕು ಅನ್ನೋದು ನಾನು ಈ ಮೂಲಕ ಕೇಳ್ತೀನಿ. ಮೇಡಮ್ ಏನು ಹೇಳ್ತೀನಿ? ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಒಂದು ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಈ ಯೋಜನೆಯಿಂದ ನಮ್ಮ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಉಪಯೋಗ ಆಗಿದೆ. ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ವೋಟ್ ಕೇಳಲಿಕ್ಕೆ ನಾವು ಹೆಂಗೆ ಹೋಗ್ತೀವಿ? ಮನೆಗೆ ಹೋಗ್ತೀವಿ ಅಲ್ವಾ? ಮನೆಗೆ ಹೋಗುವಾಗ ಈಗ ಒಂದು ಲಕ್ಷ ಜನದಲ್ಲಿ 50,000 ಜನಕ್ಕೆ ಅಮೌಂಟ್ ಬಂದು ಇನ್ನು 50,000 ಬಂದಿಲ್ಲ ಅಂದರೆ ಎಷ್ಟು ಒಂದೇ ಏರಿಯಾದಲ್ಲಿ ಈ ಥರ ಆಗಿಬಿಟ್ರೆ ಎಷ್ಟು ನೋವಾಗುತ್ತೆ ಒಂದು ಹೆಣ್ಣಿಗೆ. ಈ ಥರ ಮಾಡೋದು ಬೇಡ. ನೀವು ಹೆಂಗೆ ಎಲೆಕ್ಷನ್ ಟೈಮಲ್ಲಿ ಮನೆಗೆ ಹೋಗಿ ನಿಮಗೆ ಅಮೌಂಟ್ ಬಂದಿದೆಯಾ ಕೇಳ್ತೀರಾ, ಅದೇ ಥರನೇ ಹಳ್ಳಿಗಳಲ್ಲಿ ಹೋಗಿ ಎಲೆಕ್ಷನ್ ಟೈಮಲ್ಲಿ ಹೆಂಗೆ ಹೋಗ್ತೀರಾ ಅದೇ ಥರ ಹೋಗಿ ಕೇಳಿ. ಇದರಿಂದ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಉಪಯೋಗ ಇದೆ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಉಪಯೋಗ ಇದೆ. ತುಂಬ ಒಂದೊಂದು ಹೆಣ್ಮಕ್ಳು ನೋವನ್ನ ಅವ್ರು ಹೇಳ್ಕೊಳ್ತಾ ಇದ್ರೆ ನಮ್ಮ ಕಣ್ಣಲ್ಲೇ ನೀರು ಬರುತ್ತೆ. ದಯವಿಟ್ಟು ಈ ಯೋಜನೆ ನಿಲ್ಲಿಸ್ಬೇಡಿ. ಸೊ ಎಲ್ಲರಿಗೂ ತಲುಪೋ ಥರ ಮಾಡಿ. ಎಲೆಕ್ಷನ್ ಇದ್ದಾಗ ಮಾತ್ರ ಇದನ್ನ ಮಾಡಬೇಡಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೋಗಬೇಡಿ, ಎಲ್ಲ ಟೈಮಲ್ಲೂ ಹೋಗಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿ. ನಮ್ಮ ಹಳ್ಳಿ ಹೆಣ್ಮಕ್ಳ ಕಷ್ಟಕ್ಕೆ ನೀವೆಲ್ಲ ಸ್ಪಂದಿಸಿದ್ರೆ ಮುಂದೆ ರಾಜಕೀಯ ಜೀವನದಲ್ಲಿ ಬರ್ಲಿಕ್ಕೆ ಆಗೋದು. ದಯವಿಟ್ಟು ಈ ಯೋಜನೆ ನಿಲ್ಸಕ್ಕಂತೂ ಹೋಗಬೇಡಿ. ಹೆಣ್ಮಕ್ಳು ಉಪಯೋಗ ಆಗೋಂಥ ಕೆಲಸಗಳನ್ನು ಮಾಡಿ. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲಿ ವೀಕ್ಷಕರು, ಈಗ ಬರಬೇಕಾಗಿರುವಂಥ 2,000 ರೂಪಾಯಿ ಡಿಲೇ ಆಗ್ತಾ ಇದೆ. ಬಟ್ ಮಂತ್ಲಿ ಬರ್ತಿಲ್ಲ ಅನ್ನೋದೇ ಈಗ ಇರುವಂಥ ಚರ್ಚೆ. ಈಗ 3 ತಿಂಗಳದು, ಇನ್ನು ಬೇರೆ ಕಡೆ 5 ತಿಂಗಳದು ಬರಬೇಕು. ಒಟ್ಟಾರೆಯಾಗಿ 5 ತಿಂಗಳದ ಅಮೌಂಟ್ ಬರಬೇಕಾಗತ್ತೆ. ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದು, ನೀವು ಮೀಸಲು ಇಟ್ಟಿದ್ದೀರಿ ಅಂತ ಹೇಳಿದ ಮೇಲೆ ಬೇರೆ ಯೋಜನೆ ಏನು ಪ್ಲಾನ್ ಹಾಕ್ಕೊಂಡಿದ್ದೀರಲ್ಲ ಅಲ್ಲಿ ಬಂದಾದ ನಂತರ ಅದನ್ನು ಹಾಕಬೇಕಾಗತ್ತೆ. ನೀವು ತದನಂತರ ಮುಂದೆ ಎಲೆಕ್ಷನ್ ಬರೋ ಥರ ಡಿಲೇ ಮಾಡೋದು ಅಥವಾ ಎಲೆಕ್ಷನ್ ಇದ್ದಾಗ ನೆಕ್ಸ್ಟ್ ಡೇನೇ ಅಮೌಂಟ್ ಹಾಕೋದು, ಆ ರೀತಿ ಆದಾಗ ಸಹಜವಾಗಿ ಅನುಮಾನ ಬರುತ್ತೆ. ಕೇವಲ ರಾಜಕಾರಣ ಇಲ್ಲಿ ನಡೀತಾ ಇದೆ ಅನ್ನೋದು. ಸೊ ಹಂಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಪ್ರತಿಯೊಬ್ಬ ಮಹಿಳೆಗೆ ಬೇಕೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾಳ ಹಳ್ಳಿ ಕಡೆ ಫೋನ್ ಮಾಡಿದ್ರು ಸಾಕಷ್ಟು ಜನ, ಅದು ಬೇಕೇ ಬೇಕಾಗುತ್ತೆ, ನೀವು ಯಾಕೆ ಕೊಟ್ಟಿದ್ದೀರಿ, ಈಗ ಬೇಡ ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋ ರೀತಿಯಲ್ಲಿ. ಈಗ ಬೇರೆ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಯೋಜನೆಯನ್ನು ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಸೊ ಹಂಗಾಗಿ ಇದನ್ನು ನೀಟಾಗಿ ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.